ಶ್ರೀ ರಾಮಾನುಜಾಚಾರ್ಯರ ಪಾದಕಗಳನ್ನ ಪೂಜಿಸಲ್ಪಡುವ ಪ್ರಪಂಚದ ಏಕೈಕ ಕ್ಷೇತ್ರ ಯಾವ್ದಾದ್ರು ಇದೆ ಅಂತಂದ್ರೆ ಅದುವೇ ಈ ಕ್ಷೇತ್ರ. ಎಪಿಗ್ರಾಫಿಯಾ ಕರ್ನಾಟಕ ಅಲ್ಲಿ ಇದು ಒಂದು ದೊಡ್ಡ ಇಂಪಾರ್ಟೆಂಟ್ ಶಿಲಾಶಾಸನ. ಇದ್ರ ಇತಿಹಾಸ ಸಂಪೂರ್ಣವಾಗಿ ನೋಡಿದ್ರು ನಾವು ಬರೋಬ್ಬರಿ 1000 ವರ್ಷ ಹಿಂದೆ ಅಮೆರಿಕದಿಂದ ಲಂಡನ್, ಆಸ್ಟ್ರೇಲಿಯಾ ಎಲ್ಲಾ ಫಾರಿನ್ ದೇಶಗಳು, ವಿದೇಶಗಳ ಕರ್ನಾಟಕದಲ್ಲಿ ಯಾವ ತರ ಎಷ್ಟು ಶ್ರೇಷ್ಠ ಮಕ್ಕಳು ಇದ್ರು ಅಂತ, ಜನಗಳು ಇದ್ರು. ಅಡಬಾವಿ ಅಂತ ಬಾವಿ ಒಳಗಡೆ ಮೆಟ್ಲಿಂದ ಅಲ್ಲಿ ಹೋಗಿ ಆ ಬಾವಿ ಹತ್ರ ಹೋಗ್ಬೇಕು. ಶ್ರೀ ರಾಮಾನುಜಾಚಾರ್ಯರನ್ನ ಆದಿಶೇಷನ ಅವತಾರ ಅಂತೆಲ್ಲ ಹೇಳ್ತಾರೆ. ಹೌದು, ಕರೆಕ್ಟ್. ಕರ್ನಾಟಕದಲ್ಲಿ ಇರೋ ವೈಷ್ಣವ ಸಂಪ್ರದಾಯಕ್ಕೆ ಮೂಲ ಸ್ಥಳ ಈ ಸ್ಥಳ. ಸುಮಾರು ಎಷ್ಟು ವರ್ಷಗಳ ಹಿಂದೆ? 850 ವರ್ಷಗಳು ಹಳೆಯ ಪ್ರತಿಷ್ಠೆ. 28 ಶಿಲಾಶಾಸನ. ರಾಮಾನುಜಾಚಾರ್ಯರು ಅವರು ಬಾಯಿ ಬಿಟ್ಟು ನಾಮಕರಣ ಮಾಡಿದ ಒಂದೇ ಊರು ಇಡೀ ಪ್ರಪಂಚದಲ್ಲಿ ಈ ಊರು. ಇಡೀ ಭಾರತ ದೇಶದಲ್ಲಿ ಇರೋ ಎಲ್ಲ ಮುಖ್ಯ ವಿಷ್ಣು ದೇವಾಲಯಗಳನ್ನ ದರ್ಶನ ಮಾಡಿದಕ್ಕೆ ಸಮ. ಈ ಸ್ಪೂನ್ ಐತೆ, ಏನ್ಷಿಯಂಟ್ ಸ್ಟೈಲ್ ವುಡನ್. ಇದೆಲ್ಲ ಇರೋದು ಗುರು ಪರಂಪರಾ ಪ್ರಭಾವಂ ಎನ್ನುವ ಪ್ರಾಮಾಣಿಕ ಗ್ರಂಥ. ಅವರ ಪಾದಗಳನ್ನ ತೊಳೆದಿರುವ ತೀರ್ಥತನ್ನ ಒಂದು ಬಾವಿ ಮಾಡಿಸಿ ಆ ಬಾವಿಯಲ್ಲಿ ಬಿಟ್ಟಿದ್ರು. ಇದು ಸ್ವಲ್ಪ ರಹಸ್ಯ ಕ್ಷೇತ್ರ, ಅಂತರಂಗ ಕ್ಷೇತ್ರ ಅಂತ. ಎಲ್ರಿಗೂ ನಮಸ್ಕಾರ. ನಿಮ್ಮೆಲ್ರಿಗೂ ಇವತ್ತಿನ ವಿಡಿಯೋಗೆ ಸ್ವಾಗತ. ನಾನು ಇವತ್ತೊಂದು ಸಾಕಷ್ಟು ಇತಿಹಾಸನ ಹೊಂದಿರತಕ್ಕಂತ ಕ್ಷೇತ್ರಕ್ಕೆ ಬಂದಿದ್ದೀನಿ. ಶ್ರೀ ರಾಮಾನುಜಾಚಾರ್ಯರ ಪಾದಕಗಳನ್ನ ಪೂಜಿಸಲ್ಪಡುವ ಪ್ರಪಂಚದ ಏಕೈಕ ಕ್ಷೇತ್ರ ಯಾವ್ದಾದ್ರು ಇದೆ ಅಂತಂದ್ರೆ ಅದುವೇ ಈ ಕ್ಷೇತ್ರ, ಶ್ರೀ ಭಾಷ್ಯಕಾರ ಸ್ವಾಮಿ ದೇವಸ್ಥಾನ. ಈ ಒಂದು ಕ್ಷೇತ್ರ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಸಾಕಷ್ಟು ಇತಿಹಾಸನ ಹೊಂದಿದೆ ಹಾಗೂ ಅಷ್ಟೇ ಪಾವಿತ್ರತೆಯನ್ನು ಹೊಂದಿರತಕ್ಕಂಥ ಕ್ಷೇತ್ರ ಇದು. ಇಲ್ಲಿನ ಗುರುಗಳ ಜೊತೆ ಮಾತಾಡೋಣ, ಈ ಕ್ಷೇತ್ರದ ಹಿನ್ನೆಲೆಗಳನ್ನ ತಿಳ್ಕೊಳ್ಳೋಣ ಬನ್ನಿ. ಈ ಒಂದು ಪಾದುಕೆ ಇರ್ತಕ್ಕಂಥ ಕ್ಷೇತ್ರ ನಮ್ಮ ಕರ್ನಾಟಕ ರಾಜ್ಯದ ಮೈಸೂರು ಜಿಲ್ಲೆಯ ಸಾಲಿಗ್ರಾಮದಲ್ಲಿದೆ. ಶ್ರೀ ರಾಮಾನುಜಾಚಾರ್ಯರು ಹುಟ್ಟಿದ್ದು ತಮಿಳುನಾಡಾದ್ರು ಅವರ ಒಂದು ಪಾದುಕೆ ಇರ್ತಕ್ಕಂಥ ಕ್ಷೇತ್ರ ನಮ್ಮ ಕರ್ನಾಟಕದಲ್ಲಿ. ಆ ಒಂದು ವಿಷಯ ಈ ಒಂದು ಸ್ಥಳಕ್ಕೆ ವಿಶೇಷತೆಯನ್ನ ತಂದ್ಕೊಟ್ಟಿದೆ. ದೇವಸ್ಥಾನದೊಳಗಡೆ ಇಲ್ಲಿನ ಕ್ಷೇತ್ರದ ಪೀಠಾಧಿಪತಿಗಳಾದ ಶ್ರೀಮದ್ ಧನುರ್ದಾಸ ರಾಮಾನುಜಾಜಿಯರ್ ಸ್ವಾಮಿಗಳಿದ್ದಾರೆ. ಅವ್ರನ್ನ ಮಾತಾಡ್ಸೋಣ ಹಾಗೂ ಇದ್ರದ ಹಿನ್ನೆಲೆಯನ್ನ ತಿಳ್ಕೊಳ್ಳೋಣ ಬನ್ನಿ. ಗುರುಗಳ ನಮಸ್ತೆ. ಆಶೀರ್ವಾದಗಳು. ಚೆನ್ನಾಗಿದ್ದೀರಾ? ಚೆನ್ನಾಗಿದೆ, ನೀವು? ಚೆನ್ನಾಗಿದೆ. ವೀಕ್ಷಕರು, ಇವತ್ತು ನಮ್ಮ ಜೊತೆ ಇದ್ದಾರೆ ಇಲ್ಲಿನ ಪೀಠಾಧಿಪತಿಗಳಾದಂತಹ ಶ್ರೀಮದ್ ಧನುರ್ದಾಸ ರಾಮಾನುಜಾಜಿಯರ್ ಸ್ವಾಮಿಗಳು. ಸೊ ಗುರುಗಳೇ, ಈ ಕ್ಷೇತ್ರದ ಮಹಿಮೆ ಹಾಗೂ ಇದರ ಇತಿಹಾಸನ ಒಂದ್ ಸ್ವಲ್ಪ ನಮ್ಮ ವೀಕ್ಷಕರಿಗೆ ತಿಳಿಸಿಕೊಟ್ರೆ ಸಾಕಷ್ಟು ಮಾಹಿತಿ ಸಿಕ್ತಂಗಾಗುತ್ತೆ. ಖಂಡಿತ. ಕರ್ನಾಟಕದಲ್ಲಿ ತುಂಬಾ ವಿಶೇಷ ಸ್ಥಳ ಈ ಸ್ಥಳ, ಆದ್ರೆ ಎಲ್ರಿಗೂ ಅಷ್ಟು ಗೊತ್ತಾಗಿಲ್ಲ ಇದ್ ಬಗ್ಗೆ. ಈಗ ಒಂದು 3 ವರ್ಷಗಳಾಗ ನಾವು ಇಲ್ಲಿ ಮಠಾಧಿಪತಿ ಆಗಿದ್ದಾದ್ಮೇಲೆ ಸ್ವಲ್ಪ ಎಲ್ರಿಗೂ ತಿಳಿಸಕ್ಕೆ ಪ್ರಯತ್ನ ಮಾಡಿಸ್ತಾ ಇದ್ವಿ. ನಾವು ಹೇಳುವುದೆಲ್ಲ ಬರೀ ಏನೋ ಒಂದು ಕರ್ಣ ಪರಂಪರೆ ಇಲ್ಲ, ಪ್ರಾಮಾಣಿಕವಾಗ ಇರುವ ವಿಶೇಷಗಳು. ಕೆಲವು ಶಿಲಾಶಾಸನದಲ್ಲಿ ಐತೆ, ಕೆಲವು ಪ್ರಾಮಾಣಿಕ ಗ್ರಂಥಗಳು ತಾಳಪತ್ರಗಳಿಂದ ತೆಗ್ದಿ ಅದನ್ನು ಪಬ್ಲಿಷ್ ಮಾಡಿರುವ ಅಕಾಡೆಮಿ, ಮೇಲ್ಕೋಟೆ ಅಕಾಡೆಮಿ, ಈ ಕ್ಷೇತ್ರದ ಬಗ್ಗೆ, ಈ ಕ್ಷೇತ್ರ ಬಗ್ಗೆ ಮೇಲ್ಕೋಟೆ ಅಕಾಡೆಮಿ, ಮೆಡ್ರಾಸ್ ಯೂನಿವರ್ಸಿಟಿ ಮತ್ತೆ ಮೈಸೂರು ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಇಂದ ಪಬ್ಲಿಷ್ ಮಾಡಿರುವ ಬ್ರಿಟಿಷರ್ ಕಾಲತ್ ಬೆಂಜಮಿನ್ ಲೂಯಿಸ್ ರೈಸ್ ಅಂತ ಅವರು ಎಪಿಗ್ರಾಫಿಯಾ ಕರ್ನಾಟಕ ಅಂತ ಮಾಡಿದರೆ 14-15 ವಾಲ್ಯೂಮ್ಸ್. ಅದರಲ್ಲೂ ಈ ಸಾಳಗ್ರಾಮದಲ್ಲಿ ರಾಮಾನುಜ ಸ್ವಾಮಿಯವರ ದೇವಸ್ಥಾನ ಬಗ್ಗೆ ಮತ್ತೆ ಇಲ್ಲಿರೋ ಶಿಲಾಶಾಸನಗಳ ಬಗ್ಗೆ 1890s ಅಲ್ಲಿ ಅವರು ಪಬ್ಲಿಷ್ ಮಾಡಿರುವ ಬುಕ್ಸ್ ಅಲ್ಲಿ. ಫಸ್ಟ್ ನಾವು ಒಳಗಡೆ ಹೋಗೋಣ. ಈ ದೇವಸ್ಥಾನ ಮೂಲಮೂರ್ತಿ ಯಾರು ಅಂತ. ಈ ದೇವಸ್ಥಾನದಲ್ಲಿ ಮೂಲ ಸ್ಥಾನದಲ್ಲಿ ಇರೋವರು ಶ್ರೀ ರಾಮಾನುಜ ಸ್ವಾಮಿ ಅವರ ಶ್ರೀಪಾದಗಳು. ಈ ಪಾದಗಳು ಕೆಳಗಡೆ ರಾಮಾನುಜ ಸ್ವಾಮಿ ಅವರ ಶಿಷ್ಯರುಗಳು 8 ಶಿಷ್ಯರುಗಳು ಸುತ್ತಾ ಇದ್ದಾರೆ. ಅದರಲ್ಲಿ 3 ಶಿಷ್ಯರುಗಳು ಕಾಣಿಸ್ತಾ ಇದ್ದಾರೆ. ಈಗ ಸುತ್ತ ಅವ್ರದ್ದು ಕೆತ್ತನೆಗಳಿದಾವೆ. ಹೌದು, 8 ಶಿಷ್ಯರುಗಳು. ಬರೀ ಪಾದಕೆಗಳನ್ನ ಪೂಜಿಸಕ್ಕಂತ ಪವಿತ್ರ ಕ್ಷೇತ್ರ ಇದು. ಇದು ಪಾದುಕೆ ಇಲ್ಲ, ಪಾದಗಳೇ. ಇದು ಸ್ವಲ್ಪ ಎಲ್ಲರೂ ಪಾದುಕೆ ಅಂತ ಕೂಡ ಕೆಲವರು ಅನ್ಕೊಳ್ತಾರೆ, ಆದ್ರೆ ನಿಜವಾಗ ಇದು ಪಾದಗಳು. ಈ ಪಾದಗಳನ್ನ ಪೂಜೆ ಮಾಡಿದವರು ರಾಮಾನುಜ ಸ್ವಾಮಿ ಅವರ ಶಿಷ್ಯರು ಆಂಧ್ರಪೂರ್ಣರು ಅಂತ, ಬಡುಗನಂಬಿ ಅಂತ ಒಂದು ಶಿಷ್ಯರು. ಅವರು ಹುಟ್ಟಿದ ಭೂಮಿ ಇದು. ಸುಮಾರು ಎಷ್ಟು ವರ್ಷಗಳ ಹಿಂದೆ? 850 ವರ್ಷಗಳು ಹಳೆಯ ಪ್ರತಿಷ್ಠೆ. 850 ವರ್ಷಕ್ಕೂ ಹೆಚ್ಚು ಇತಿಹಾಸ ಇದೆ. ಆದ್ರೂ ಈ ದೇವಸ್ಥಾನ ಎಷ್ಟೋ ಜನಗಳಿಗೆ ಗೊತ್ತಿಲ್ಲ. ಇದು ಸ್ವಲ್ಪ ರಹಸ್ಯ ಕ್ಷೇತ್ರ, ಅಂತರಂಗ ಕ್ಷೇತ್ರ ಅಂತ ಹೆಸರು. ಈ ದೇವಸ್ಥಾನದಲ್ಲಿ ಈ ಪಾದಗಳಿಗೆ ಮಾತ್ರ ಯಾಕೆ ಇವರು ಈ ತರ ಪ್ರತಿಷ್ಠೆ ಮಾಡಿದರೆ, ರಾಮಾನುಜ ಸ್ವಾಮಿ ಅವರ ಪಾದಗಳನ್ನ ಯಾಕೆ ಪ್ರತಿಷ್ಠೆ ಮಾಡಿದರೆ, ಈ ಊರಿಗೆ ಸಾಲಿಗ್ರಾಮ ಅಂತ ಹೆಸರು ಇಟ್ಟಿದವರು ಯಾರು, ಇದ್ರ ಬಗ್ಗೆ ನಾವು ತಿಳಿಸ್ತೀವಿ ಈಗ. ರಾಮಾನುಜಾಚಾರ್ಯರು 1000 ವರ್ಷಗಳ ಹಿಂದೆ ಚೋಳ ದೇಶದಿಂದ, ಆವಾಗ ಈ ಪ್ರಾಂತ್ಯಕ್ಕೆ ಹೆಸರು ಕೋಶಲ ರಾಜ್ಯ. ಅದೇ
ಆದ್ಮೇಲೆ ಸ್ವಲ್ಪ ಭಾಷೆಗಳು ಚೇಂಜ್ ಆಗಿ ಬದಲಾವಣೆ ಆಗಿ ಹೊಯ್ಸಳ ರಾಜ್ಯ ಅಂತ ಬಂದಿದೆ. ಇದು ಕೋಶಲ ರಾಜ್ಯ. ಈ ಕೋಶಲ ರಾಜ್ಯಕ್ಕೆ ಬಂದಿದ್ದಾರೆ ರಾಮಾನುಜಾಚಾರ್ಯರು. ಯಾವ ದಾರಿಯಲ್ಲಿ ಬಂದಿದ್ರೆ ಅಂದ್ರೆ ಕಾವೇರಿ ನದಿ ತೀರದಲ್ಲೇ ಬಂದಿದ್ದಾರೆ. ಬಂದಾಗ ಫಸ್ಟ್ ಅವರು ಉಳ್ಕೊಂಡಿದ್ದ ಜಾಗೆ, ಸ್ವಲ್ಪ ದಿವಸಗಳು ಉಳ್ಕೊಂಡಿದ್ದ ಜಾಗೆ ಇಲ್ಲಿಂದ 8 ಕಿಲೋಮೀಟರ್ ದೂರದಲ್ಲಿ ವನ್ನಿ ಪುಷ್ಕರಣಿ ಅಂತ ಇದೆ. ವನ್ನಿ ಪುಷ್ಕರಣಿ ಅದೇ ಈಗ ಚುಂಚುನ್ ಕಟ್ಟೆ ಅಂತ ಕರೆಯಲ್ಪಡ್ತಾ ಇದೆ. ಆ ಚುಂಚುನ್ ಕಟ್ಟೆಯಲ್ಲಿ ಕೆಲ ದಿವಸಗಳು ಕೆಲ ಟೈಮ್ ಅಲ್ಲಿ ಉಳ್ಕೊಂಡು ಆದ್ಮೇಲೆ ಫಸ್ಟ್ ಬಂದು ವಾಸ ಮಾಡಿದ ಮೊದಲು ರಾಮಾನುಜಾಚಾರ್ಯರು ವಾಸ ಮಾಡಿದ ಸ್ಥಳ ಈ ಊರು. ಈ ಊರಿನ ಹಳೆಯ ಹೆಸರು ಮಿಥಿಲಾಪುರಿ. ಅಂದ್ರೆ ಕರ್ನಾಟಕದಲ್ಲಿ ಮೊದಲು ರಾಮಾನುಜಾಚಾರ್ಯರು ಮೊದಲು ಬಂದಿರತಕ್ಕಂಥ ಒಂದು ಇಲ್ಲಿ ವಾಸ ಮಾಡಿದ ಸ್ಥಳ ಈ ಊರು. ಆವಾಗ ಈ ಊರಿನ ಹೆಸರು ಮಿಥಿಲಾಪುರಿ. ಮಿಥಿಲಾಪುರಿ. ಈ ಮಿಥಿಲಾಪುರಿಯಲ್ಲಿ ಈ ದೇವಸ್ಥಾನ ಇಲ್ಲ. ಆವಾಗ ಇರೋದು ಯೋಗ ನರಸಿಂಹಸ್ವಾಮಿ ದೇವಸ್ಥಾನ. ಅಲ್ಲೇ ಉಳ್ಕೊಂಡಿದ್ರು. ಅವಾಗ ಸ್ವಲ್ಪ ಇವರಲ್ಲಿ ಇರೋ ಜನಗಳಿಗೆ ಅವ್ರ ಬಗ್ಗೆ ಗೊತ್ತಿರಲಿಲ್ಲ. ಸ್ವಲ್ಪ ಅವ್ರ ಮೇಲೆ ದ್ವೇಷ ಭಾವ ಇತ್ತು. ಅದನ್ನ ಸರಿ ಮಾಡೋಕ್ಕೋಸ್ಕರ ಅವ್ರ ಜೊತೆಯಲ್ಲಿ ಬಂದಿದ್ದ ಶ್ರೀ ದಾಶರಥಿ ಅಂತ ರಾಮಾನುಜ ಸ್ವಾಮಿ ಅವರ ಶಿಷ್ಯರು, ಅವರನ್ನ ಇವರೆಲ್ಲ ಯಾವ ಕೊಳದಿಂದ ನೀರು ತಗೊಂಡು ಹೋಗಿ ಕುಡಿತಾ ಇದ್ರು, ಅಡುಗೆ ಮಾಡ್ತಾ ಇದ್ರು, ಆ ಕೊಳದಲ್ಲಿ ನಿನ್ ಪಾದಗಳನ್ನ ಮುಟ್ಬಿಟ್ಟು ಸ್ಪರ್ಶ ಮಾಡ್ಬಿಟ್ಟು ಬಂದ್ಬಿಡಪ್ಪ ಅಂತ ಹೇಳಿದ್ರು ರಾಮಾನುಜಾಚಾರ್ಯರು. ಅವರ ಶಿಷ್ಯರನ್ನ ಅವ್ರಿಗೆ ಆತರ ಆಜ್ಞಾ ಕೊಟ್ಟಿದ್ದಾರೆ. ಅವರು ಹಂಗೆ ಹೋಗಿ ಜಸ್ಟ್ ಅವ್ರ ಪಾದಗಳನ್ನ ಸ್ಪರ್ಶ ಮಾಡ್ಬಿಟ್ಟು ಬಂದಿದ್ರೆ ಆ ನೀರನ್ನ ಕುಡಿದಿದ ಎಲ್ಲಾ ಜನಗಳಿಗೆ ಒಂದು ಪರಿವರ್ತನೆ ಆಗಿ ಅವ್ರು ಬಂದು ರಾಮಾನುಜಾಚಾರ್ಯರವರಿಗೆ ಶಿಷ್ಯರುಗಳು ಆಗಿದ್ರು. ಶಿಷ್ಯರ ಪಾದ ಪ್ರೋಕ್ಷಣೆಯಿಂದನೇ ಪರಿವರ್ತನೆ ಆಗಿದೆ. ಅದರಲ್ಲಿ ರಾಮಾನುಜಾಚಾರ್ಯರಿಗೆ ಇಲ್ಲಿ ಸುಮಾರು ಜನಗಳು ಶಿಷ್ಯರು ಆಗಿದ್ರು. ಅದರಲ್ಲಿ ದೊಡ್ಡ ಶಿಷ್ಯರು ಯಾರಂದ್ರೆ ಆಂಧ್ರಪೂರ್ಣರು ಅಂತ, ವಡುಗನಂಬಿ ಅಂತ ಇನ್ನೊಂದು ಹೆಸರು. ಅವರೇ ಈ ಊರಲ್ಲಿ ಹುಟ್ಟಿದವರು. ಇದು ರಾಮಾನುಜಾಚಾರ್ಯರವರ ದೊಡ್ಡ ಶಿಷ್ಯರುಗಳಲ್ಲಿ ಒಬ್ಬರು. ವಡುಗನಂಬಿ ಹುಟ್ಟಿದ ಸ್ಥಳ, ಅವತಾರ ಸ್ಥಳ. ರಾಮಾನುಜಾಚಾರ್ಯರ ಶಿಷ್ಯರು ವಡಗನಂಬಿ ಅಂತ ನೀವು ಹೇಳಿದ್ರಿ. ಸೊ ವಡಗನಂಬಿ ಅವರು ಇಲ್ಲಿಯವರನ್ನ ಸಾಲಿಗ್ರಾಮದವ್ರೆ? ಹೌದು, ವಡುಗನಂಬಿ ಇಲ್ಲೇ ಹುಟ್ಟಿದವರು. ವಡುಗನಂಬಿ ಅಂದ್ರೆ ಅದು ದ್ರಾವಿಡ ಭಾಷಾ, ಅಂದ್ರೆ ತಮಿಳ್ ಭಾಷೆಯಲ್ಲಿ ವಡುಗನಂಬಿ, ಸಂಸ್ಕೃತ ಭಾಷೆಯಲ್ಲಿ ಆಂಧ್ರಪೂರ್ಣರು ಅಂತ, ಕನ್ನಡದಲ್ಲಿ ಆಂಧ್ರಪೂರ್ಣರು ಅವರು. ಸೊ ಅವರೇ ಈ ದೇವಸ್ಥಾನವನ್ನ ಅವರು ಈ ಊರಲ್ಲಿ ಹುಟ್ಟಿದವರು. ರಾಮಾನುಜಾಚಾರ್ಯರವರಿಗೆ ಅವರು ಶಿಷ್ಯರು ಆಗಿದ್ರೆ ಇಲ್ಲಿಂದ ರಾಮಾನುಜಾಚಾರ್ಯರು ಹೊರಟು ಆ ದಾಶರಥಿ, ವಡುಗನಂಬಿ ಎಲ್ಲರನ್ನ ಕರ್ಕೊಂಡು ತೊಣ್ಣೂರು ಕೆರೆ ಆದ್ಮೇಲೆ ಮೇಲ್ಕೋಟೆ ತಿರುನಾರಾಯಣಪುರಂ ಅಂತ ಹೇಳ್ತಾ ಇದ್ದಾರಲ್ವಾ, ಮೇಲುಕೋಟೆ ಎಲ್ಲ ಇಲ್ಲಿಂದ ಹೊರಟು ಹೋಗಿ ಅಲ್ಲಿ ದೇವಸ್ಥಾನ ಕಟ್ಟಿಸಿ ಅಲ್ಲಿ ಎಲ್ಲ ಸಂಪ್ರದಾಯತನ ಸ್ಥಾಪನೆ ಮಾಡಿದ್ರೆ. ಸೊ ಇಡೀ ವೈಷ್ಣವ ಸಂಪ್ರದಾಯಕ್ಕೆ ಕರ್ನಾಟಕದಲ್ಲಿ ಮೂಲ ಸ್ಥಳ ಈ ಸ್ಥಳ ಇದೆ. ಮೂಲ ಸ್ಥಳ ವೈಷ್ಣವ ಸಂಪ್ರದಾಯ ಕರ್ನಾಟಕದಲ್ಲಿ ಇರೋ ವೈಷ್ಣವ ಸಂಪ್ರದಾಯಕ್ಕೆ ಮೂಲ ಸ್ಥಳ ಈ ಸ್ಥಳ. ಯಾಕೆ ಅಂದ್ರೆ ಈ ಸ್ಥಳದಲ್ಲೇ ರಾಮಾನುಜಾಚಾರ್ಯರು ಎಲ್ರಿಗೂ ಒಂದು ಪರಿವರ್ತನೆ ಮಾಡಿಸಿ ಎಲ್ರನ್ನ ಶಿಷ್ಯರ ಹಾಕಿಕೊಂಡಿದ್ರು. ಅವಾಗ ಆ ದಾಶರಥಿ, ರಾಮಾನುಜಾಚಾರ್ಯರ ಅವರ ಶಿಷ್ಯರು ದಾಶರಥಿ ಪಾದಗಳು ಇಟ್ಟು ಆ ನೀರು ಪಾವನ ಆಯ್ತಲ್ವಾ, ಈ ನೀರು, ಈ ಕೊಳ ಇರ ಈ ಊರೇ ಇವತ್ತಿಂದ ಶ್ರೀ ಸಾಳಗ್ರಾಮ ಎನ್ನುವ ನಾಮಕೊಂಡು ಇರುತ್ತದೆ ಅಂತ ರಾಮಾನುಜಾಚಾರ್ಯರು ಅವರು ಬಾಯಿ ಬಿಟ್ಟು ನಾಮಕರಣ ಮಾಡಿದ ಒಂದೇ ಊರು ಇಡೀ ಪ್ರಪಂಚದಲ್ಲಿ ಈ ಊರು. ಸ್ವತಃ ರಾಮಾನುಜಾಚಾರ್ಯರು ಈ ಒಂದು ಊರಿಗೆ ನಾಮಕರಣ ಮಾಡಿದರೆ. ನೀವು ಈಗಲೂ ಸಾಲಿಗ್ರಾಮ ಮೈಸೂರು ಅಂತ ವಿಕಿಪೀಡಿಯಾ ಅಲ್ಲಿ ಸ್ವಲ್ಪ ಸರ್ಚ್ ಮಾಡಿದ್ರಂದ್ರೆ ಫೌಂಡೆಡ್ ಬೈ ಶ್ರೀ ರಾಮಾನುಜಾಚಾರ್ಯ ಇನ್ 1096 CE ಅಂತ ಬರುತ್ತೆ. ರಾಮಾನುಜಾಚಾರ್ಯರ ಅವರ ಅಷ್ಟೋತ್ತರದಲ್ಲೂ ಅಂಗೀಕೃತಾಂಧ್ರಪೂರ್ಣಾಖ್ಯ ಅಂದ್ರೆ ಆಂಧ್ರಪೂರ್ಣ ಅಂತ ಎನ್ನುವ ಒಬ್ಬರನ್ನ ಅಂಗೀಕೃತ ಶಿಷ್ಯರಾಗ ಅಂಗೀಕಾರ ಮಾಡಿದ್ರು. ಸಾಳಗ್ರಾಮ ಪ್ರತಿಷ್ಠಿತ, ಸಾಳಗ್ರಾಮ ಎನ್ನುವ ಈ ಊರಿಗೆ ಹೆಸರು ಇಟ್ಟು ಈ ಅಗ್ರಹಾರತನ್ನ ಪ್ರತಿಷ್ಠೆ ಮಾಡಿದ್ರೆ ಅಂತ ಅವರ ಅಷ್ಟೋತ್ತರದಲ್ಲಿ ಬರುತ್ತೆ. ರಾಮಾನುಜಾಚಾರ್ಯರವರ ಅಷ್ಟೋತ್ತರದಲ್ಲೇ ಬರುತ್ತೆ. ಆ ಅಷ್ಟೋತ್ತರತನ್ನ ಮಾಡಿದವರು ವಡುಗನಂಬಿ. ಸೊ ಇದ್ರ ಇತಿಹಾಸ ಸಂಪೂರ್ಣವಾಗಿ ನೋಡಿದ್ರು ನಾವು ಬರೋಬ್ಬರಿ 1000 ವರ್ಷ ಹಿಂದೆ ರಾಮಾನುಜಾಚಾರ್ಯರು ಹುಟ್ಟಿರ್ತಕ್ಕಂಥದ್ದು 1117ರಲ್ಲಿ. ಅದು 1096 ಅಲ್ಲಿ ಇದೆಲ್ಲ ನಡೀತಾ ಇದೆ. 1096 ಅಲ್ಲಿ ಇದೆಲ್ಲ ನಡೀತಾ ಇದೆ. ಇಲ್ಲಿ ಎಷ್ಟು ವರ್ಷಗಳ ಕಾಲ ರಾಮಾನುಜಾಚಾರ್ಯರು ಇದ್ರು? ಎಷ್ಟು ವರ್ಷಗಳು ಅಂತ ಎಕ್ಸಾಕ್ಟ್ ಆಗ ಇಲ್ಲಿ ರೆಕಾರ್ಡ್ ಇಲ್ಲ. ಮೇಲ್ಕೋಟೆಯಲ್ಲಿ 12 ವರ್ಷಗಳು ಇದ್ರು ಅಂತ ರೆಕಾರ್ಡ್ ಐತೆ. ಬಟ್ ಇಲ್ಲಿ ಎಷ್ಟು ವರ್ಷಗಳು ಅಂತ ಇಲ್ಲ. ಆದ್ರೆ ಸುಮಾರು ಹೊತ್ತು ಇಲ್ಲಿ ಇರ್ಕೊಂಡು ಆ ವಡುಗನಂಬಿಕೆ
ಶಾಸ್ತ್ರಾಭ್ಯಾಸ ಮಾಡಿಸಿದ್ರು ಅಂತ ಇದೆ. ಇದೆಲ್ಲ ಇರೋದು ಗುರು ಪರಂಪರಾ ಪ್ರಭಾವಂ ಎನ್ನುವ ಪ್ರಾಮಾಣಿಕ ಗ್ರಂಥ, ತಾಳಗಿರಿಗಳಿಂದ ಪಬ್ಲಿಷ್ ಮಾಡಿರುವ ಗುರು ಪರಂಪರಾ ಪ್ರಭಾವಂ. ಅದು ಆ ಗ್ರಂಥ ಸಂಸ್ಕೃತ ಮತ್ತೆ ತಮಿಳ್ ಎರಡು ಮಿಕ್ಸ್ ಆಗಿದೆ. ಮಣಿಪ್ರವಾಳ ಎನ್ನುವ ಒಂದು ಸ್ಟೈಲ್ ಅಲ್ಲಿ ಬರೆದಿದೆ ಗ್ರಂಥ. ಅದನ್ನ ಬರೆದಿರ್ತಕ್ಕಂಥವ್ರು ಇವರು ಅದು ಒಂದು 15th ಸೆಂಚುರಿ 14th ಸೆಂಚುರಿಯಲ್ಲಿ ಹುಟ್ಟಿದವರು ಬರೆದಿದ್ರೆ. ಪಶ್ಚಾತ್ ಸುಂದರ ಜಾಮಾತೃ ಮುನಿ ಅಂತ ಅವರು ಒಂದು ಸ್ವಾಮಿ, ರಾಮಾನುಜ ಸ್ವಾಮಿ ಸಂಪ್ರದಾಯದಲ್ಲಿ ಬರುವ ಒಂದು ಆಚಾರ್ಯರು ಬರೆದಿದ್ರು. ಅದನ್ನ ಕನ್ನಡದಲ್ಲಿ ಫುಲ್ಲು ಟ್ರಾನ್ಸ್ಲೇಟ್ ಮಾಡಿ ಮೇಲ್ಕೋಟೆ ಅಕಾಡೆಮಿಯಲ್ಲಿ ಪಬ್ಲಿಷ್ ಮಾಡಿದರೆ. JIR ಜನನ್ಯಾಚಾರ್ಯ ಇಂಡಲಾಜಿಕಲ್ ರಿಸರ್ಚ್ ಅಂಡ್ ಫೌಂಡೇಶನ್ ಅಂತ ಒಂದು ಫೌಂಡೇಶನ್ ಐತೆ ಬೆಂಗಳೂರಲ್ಲಿ. ಅವರು ಈ ತರ ಹಳೆಯ ಇತಿಹಾಸಗಳನ್ನ ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಮಾಡಿ ಪಬ್ಲಿಷ್ ಮಾಡ್ತಾ ಇದ್ರೆ ಚೆನ್ನಾಗ. ಅವರು ಇದನ್ನ ಕನ್ನಡದಲ್ಲಿ ಪಬ್ಲಿಷ್ ಮಾಡಿದ್ದಾರೆ. ಆ ಗ್ರಂಥದಲ್ಲೂ ಇದೆ. ಇದೆಲ್ಲ ಪ್ರಾಮಾಣಿಕ ಗ್ರಂಥಗಳು. ಫಸ್ಟ್ ಪ್ರಮಾಣ ಇತಿಹಾಸಕ್ಕೆ. ಈಗ ಎಲ್ಲರೂ ಹೇಳ್ತಾರೆ ಇವ್ರು ಬಂದಿದ್ರೆ ಅವ್ರು ಬಂದಿದ್ರೆ ಅಂತ ಅಲ್ವಾ, ಇದೆಲ್ಲ ಆನ್ ರೆಕಾರ್ಡ್ ವಿತ್ ಪ್ರೂಫ್. ಪೇಜ್ 246, 272, 299 ಅಲ್ಲಿ ಗುರು ಪರಂಪರಾ ಪ್ರಭಾವದಲ್ಲಿ ಸಂಪೂರ್ಣವಾಗಿದೆ. ಇಷ್ಟು ವಿಷಯಗಳು ನಾವು ಹೇಳಿರೋದು ಒಂದೊಂದು ಲೈನು ಐತೆ. ಅದು ಮಾತ್ರ ಇಲ್ಲ, ಸ್ವಲ್ಪ ಇಲ್ಲಿ ನೋಡಿದ್ರಂದ್ರೆ 1628 ಶಿಲಾಶಾಸನ. ಇದರಲ್ಲಿ ನಾಮ, ಶಂಖ, ಚಕ್ರ ಎಲ್ಲಾನು ಐತೆ. ಇದು ಹಳೆಯ ತೆಲುಗಲ್ಲಿ ಇದೆ. 1628 1890s ಅಲ್ಲಿ ಬೆಂಜಮಿನ್ ಲೂಯಿಸ್ ರೈಸ್ ಅಂತ ಒಂದು ಬ್ರಿಟಿಷರ್, ಅವರು ಆವಾಗ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡಿದ್ರು. ಅವರು ಇಡೀ ಕರ್ನಾಟಕದಲ್ಲಿ ಇರೋ ಎಲ್ಲಾ ದೇವಸ್ಥಾನಗಳಲ್ಲಿ ಇರೋ ಎಲ್ಲಾ ಶಿಲಾಶಾಸನಗಳನ್ನ ಕಂಪ್ಲೀಟ್ ಆಗ ಸ್ಕ್ಯಾನ್ ಮಾಡಿ, ಫೋಟೋ ಮಾಡಿ, ಮತ್ತೆ ಅದನ್ನ ಟ್ರಾನ್ಸ್ಲೇಷನ್ ಮಾಡಿ ಡಾಕ್ಯುಮೆಂಟ್ ಮಾಡಿದ್ರೆ ಅದು ಒಂದು 14 to 15 ವಾಲ್ಯೂಮ್ಸ್ ಆಫ್ ಬುಕ್ಸ್. ಅದನ್ನ ಹೆಸರು ಎಪಿಗ್ರಾಫಿಯಾ ಕರ್ನಾಟಿಕ ಅಂತ ಇದೆ. ಅದರಲ್ಲಿ ವಾಲ್ಯೂಮ್ 4 ಅಲ್ಲಿ ಈ ಶಿಲಾಶಾಸನ ಐತೆ. ಮತ್ತೆ ವಾಲ್ಯೂಮ್ 14 ಅಲ್ಲಿ ಒಳಗಡೆ ಒಂದು ಶಿಲಾಶಾಸನ ಐತೆ. ಅದು ಇನ್ನೂ ಹಳೆಯದು. ಇದು 1628. ಅದು 12th ಸೆಂಚುರಿ ಶಿಲಾಶಾಸನ. ಇದು ಒಳಗಡೆ ಹೋಗೋ ಮುಂಚೆ ಇಲ್ಲಿ ಶ್ರೀಪಾದ ತೀರ್ಥ ಕೊಳ ಅಂತ ಏನೋ ಬೋರ್ಡ್ ಹಾಕಿದ್ದಾರೆ. ಸೊ ಇದ್ರದ್ದು ಏನು ಹಿನ್ನೆಲೆ? ರಾಮಾನುಜರ ಶ್ರೀಪಾದ ತೀರ್ಥ ಅಂತ ಇದೆ. ಹೇಳ್ತೀನಿ. ಇದು ಈಗ ಫಸ್ಟ್ ಒಳಗಡೆ ಬಂದಿದ್ರಂದ್ರೆ ಇದು ಕೊಳ ಅಂತ ಹೇಳ್ತಾ ಇದ್ರೆ ಇದು ಒಂದು ಬಾವಿ. ಇದೊಂದು ಬಾವಿ. ಈ ಬಾವಿಗೆ ಮೆಟ್ಲುಗಳು ಇಲ್ಲಿ ಐತೆ. ಇಲ್ಲಿಂದ ನೋಡೋಣ. ಈ ಬಾವಿಗೆ ಮೆಟ್ಲುಗಳು ಐತೆ. ಇದು ಮೆಟ್ಲುಗಳು, ಅದು ಬಾವಿ. ಈ ಮೆಟ್ಲು ಮುಖಾಂತರ ಮುಂದಕ್ಕೆ ಬಾವಿಗೆ ಹೋಗ್ಬೋದು. ಮುಂದಕ್ಕೆ ಬಾವಿ. ಶ್ರೀಪಾದ ತೀರ್ಥ. ಈ ತೀರ್ಥದನ್ನ ಯಾರು ಮುಟ್ಟೋದಿಲ್ಲ. ಇಲ್ಲಿ ಪೂಜೆ ಮಾಡುವವರು ಮಾತ್ರ ಮುಟ್ಬೇಕು. ಅದರಲ್ಲೂ ಈ ತರ ಈ ಸ್ಪೂನ್ ಐತೆ, ಏನ್ಷಿಯಂಟ್ ಸ್ಟೈಲ್ ವುಡನ್ ಸ್ಪೂನ್ ವಿತ್ ಕೋಕೋನಟ್ ಶೆಲ್. ಇದು ಬಿದಿರುವುದು. ಇದು ತೆಂಗಿನಕಾಯಿ ಸಿಪ್ಪೆ. ಇದರಲ್ಲೇ ನಾವು ಆ ನೀರನ್ನ ಮುಟ್ಬೇಕು, ಕೈಯಲ್ಲಿ ಮುಟ್ಬಾರ್ದು. ಯಾವುದೇ ಆಧುನಿಕ ಮೆಥಡ್ ಯೂಸ್ ಮಾಡಲ್ಲ ಇಲ್ಲಿ. ಇಲ್ಲ, ಯೂಸ್ ಮಾಡೋದಿಲ್ಲ. ಮತ್ತೆ ಇಲ್ಲಿ ಒಂದು ರಾಮಾನುಜಾಚಾರ್ಯರವರ ವಿಗ್ರಹ ಐತೆ. ಇದು ಹಳೆಯ ವಿಗ್ರಹ. ಇದು ಅವರ ತ್ರಿದಂಡ. ಅವರು ಕೈ ಮುಗಿಕೊಂಡು ಅಂಜಲಿ ಹಸ್ತದಲ್ಲಿ ಇರೋದು, ಅವರ ಪಾದಗಳು ಇರೋದು. ಇದು ನಡಬಾವಿ ಅಂತ. ಬಾವಿ ಒಳಗಡೆ ಮೆಟ್ಲಿಂದ ಅಲ್ಲಿ ಹೋಗಿ ಆ ಬಾವಿ ಹತ್ರ ಹೋಗ್ಬೇಕು. ಈಗ ನೀರು ಇಲ್ಲಿ ತನಕ ತುಂಬಿಕೊಂಡಿದೆ. ಇದೇ 12ನೇ ಶತಮಾನ ಶಿಲಾಶಾಸನ. ಹಳೆಯ ತೆಲುಗು ಅಲ್ಲಿ ಇದೆ. ಇದರಲ್ಲಿ ರಾಮಾನುಜಾಚಾರ್ಯರವರ ಶಿಷ್ಯರುಗಳು ಹೆಸರು ಎಂಬಾರ್, ಆಳ್ವಾನ್, ಆಚಾನ್ ಇವರೆಲ್ಲ ಬಂದಿದ್ರು ಅಂತ. ಎಪಿಗ್ರಾಫಿಯಾ ಕರ್ನಾಟಕ ಅಲ್ಲಿ ಇದು ಒಂದು ದೊಡ್ಡ ಇಂಪಾರ್ಟೆಂಟ್ ಶಿಲಾಶಾಸನ, ತುಂಬಾ ಮುಖ್ಯವಾಗಿದೆ ಶಿಲಾಶಾಸನ. ಯಾಕೆ ಅಂದ್ರೆ ರಾಮಾನುಜಾಚಾರ್ಯರು ಸಾಲಿಗ್ರಾಮಕ್ಕೆ ಕರ್ನಾಟಕಕ್ಕೆ ಬಂದಿರೋದಕ್ಕೆ ಪ್ರೂಫ್ ಇದು, ಸಾಕ್ಷಿ ಅಂತ ಅವರೇ ಡಾಕ್ಯುಮೆಂಟ್ ಮಾಡಿದ್ರೆ. ಬೆಂಜಮಿನ್ ಲೂಯಿಸ್ ರೈಸ್ ಇದನ್ನ ಡಾಕ್ಯುಮೆಂಟ್ ಮಾಡಿದ್ರೆ. ಈ ಶಿಲಾಶಾಸನ ಇಸ್ ಆಫ್ significant importance because it proves the arrival and presence of Sri Ramanujacharya, because it contains the names of Sri Ramanujacharya's not just disciples but his relatives. Okay. ಎಂಬಾರ್ ಎಂಬವರು ರಾಮಾನುಜಾಚಾರ್ಯರವರ ತಮ್ಮ. ಅವರು ಬಂದು ಇಲ್ಲಿರೋ ವೈಷ್ಣವರುಗಳಿಗೆ ಎಷ್ಟೋ ಕಟ್ಟಳೆಗಳು, ಹಕ್ಕುಗಳು ಕೊಟ್ಟಿದ್ರು ಅಂತ ಇದರಲ್ಲಿ ಐತೆ. ಈ ರಂಗದಿಂದ ಎಂಬಾರ್, ಆಳ್ವಾನ್, ಆಚಾನ್ ಎನ್ನುವ ರಾಮಾನುಜಾಚಾರ್ಯ ಅವರ ಶಿಷ್ಯರು ಬಂದು ಇಲ್ಲಿ ಹಕ್ಕುಗಳು ಕೊಟ್ಟಿದ್ರು ಅಂತ ಇದರಲ್ಲಿ ಇದೆ. ಸೊ ಇಟ್ ಇಸ್ ಅ ವೆರಿ ಗ್ರೇಟ್ ಸಿಗ್ನಿಫಿಕೆನ್ಸ್ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಇದೆ ರಾಮಾನುಜ ಸ್ವಾಮಿ ಇರುವಾಗ ಅವರ ಶಿಷ್ಯರು ಒಡಗನಂಬಿ ಅವ್ರ ಪಾದಗಳನ್ನ ತೊಳೆದಿ ಆ ತೀರ್ಥದನ್ನ ಮಡಕೊಂಡು ಅವರು ದಿನ ಅದನ್ನ ಕುಡಿಯತ್ತು.
ಒಂದ್ ಕಡೆ ಶೇಖರಿಸಿಕೊಂಡು ಅದನ್ನ ಕುಡಿಯೋದು. ಇಲ್ಲಿಂದ ತಮ್ಮೂರು ಹೋಗಿದ್ರೆ ಮತ್ತೆ ಮೇಲ್ಕೋಟೆ, ಅಲ್ಲಿಂದ ಶ್ರೀರಂಗಂ ಹೋಗ್ಬಿಟ್ರೆ ರಾಮಾನುಜ ಸ್ವಾಮಿ 120 ವರ್ಷಗಳು ಇರ್ಬಿಟ್ಟು ಪರಮಪದ ಪ್ರಾಪ್ತಿ ಆದ್ಮೇಲೆ ಶ್ರೀರಂಗದಲ್ಲಿ ಆ ವಡುಗನಂಬಿ ಎನ್ನುವ ಆಂಧ್ರಪೂರ್ಣರು ತಿರುಗಾ ಈ ಊರಿಗೆ ಬಂದು ಅವರ ಪಾದಗಳನ್ನ ತೊಳೆದಿರುವ ತೀರ್ಥತನ್ನ ಒಂದು ಬಾವಿ ಮಾಡಿಸಿ ಆ ಬಾವಿಯಲ್ಲಿ ಬಿಟ್ಟಿದ್ರು. ಏಕೈಕ ಕೊಳ ಪ್ರಪಂಚದಲ್ಲೇ. ಈ ತರ ಯಾರು ಮಾಡಿಲ್ಲ. ಅದಕ್ಕೆ ಇದನ್ನ ಕೊಳ ಅಂತ ಹೇಳಬಾರದು, ಇದನ್ನ ಶ್ರೀಪಾದ ತೀರ್ಥ ಕೊಳ, ದೇವಸ್ಥಾನ ಅಂತ ಹೇಳೋದು. ಯಾಕೆ ಅಂದ್ರೆ ಹೊರಗಡೆ ಒಂದು ಗೋಪುರ, ಒಳಗಡೆ ಒಂದು ಗೋಪುರ, ಇಲ್ಲಿ ಪ್ರದಕ್ಷಿಣ ಮಾಡಕ್ಕೆ ವ್ಯವಸ್ಥೆ. ಈ ತರ ಒಂದು ಬಾವಿಗೆ ಎಲ್ಲೂ ನಾವು ನೋಡಕ್ಕಾಗಲ್ಲ. ಈ ತರ ಕಟ್ಟಡವನ್ನು ಕಟ್ಟಿಸಿ ಎಲ್ಲ ಮಾಡಿದ್ರಂತೆ. ಎಷ್ಟು ಅದಕ್ಕೆ ಗೌರವ ಕೊಟ್ಟಿದ್ರು ಅಂತ ನೋಡ್ಬೋದು. ಇದನ್ನ ಇಲ್ಲಿ ಇರುವ ಅಕ್ಕಪಕ್ಕ ಎಲ್ಲಾ ಹಳ್ಳಿಗಳಲ್ಲಿ ಇರೋ ಜನಗಳು ಎಲ್ಲೋ ಕಾಶಿ, ರಾಮೇಶ್ವರ ಇಲ್ಲ ತಿರುಪತಿ ಎಲ್ಲೋ ಹೋಗ್ಲಿ, ಅವರು ಆ ತೀರ್ಥಗಳನ್ನ ತಗೊಳ್ಳೋದಿಲ್ಲ. ಆ ತೀರ್ಥಗಳನ್ನ ತಗೊಬಂದು ಈ ಊರಿಗೆ ಬಂದು ಇಲ್ಲಿ ಈ ತೀರ್ಥತನ, ಶ್ರೀಪಾದ ತೀರ್ಥತನ ತಗೊಂಡೇ ಮತ್ತೆ ಆ ತೀರ್ಥಗಳೆಲ್ಲ ತಗೊಳ್ಳೋದು. ಅಷ್ಟು ಗೌರವ ಕೊಡೋದು. ಈ ತೀರ್ಥಕ್ಕೆ ಸಮಾನ ಯಾವುದು ಇಲ್ಲ ಅಂತ ಈ ತೀರ್ಥಕ್ಕೋಸ್ಕರನೇ ನೇಪಾಳಿಂದ, ಅಮೆರಿಕದಿಂದ, ಲಂಡನ್, ಆಸ್ಟ್ರೇಲಿಯಾ ಎಲ್ಲ ಫಾರಿನ್ ವಿದೇಶಗಳಿಂದ ಎಷ್ಟೋ ಜನಗಳು ಬರ್ತಾ ಇದ್ರೆ ಇಲ್ಲಿ. ಆದರೆ ನಮಗೆ ಇಲ್ಲಿ ಲೋಕಲ್ ಅಲ್ಲಿ ಸ್ವಲ್ಪ ಇದನ್ನ ಇನ್ನು ಪ್ರಬಲ ಆಗಿಲ್ಲ, ಅಷ್ಟು ಪ್ರಬಲ ಆಗಿಲ್ಲ. ಇದ್ ಬಗ್ಗೆ ತಿಳಿಸ್ಬೇಕು, ಅದೇ ನಾವು ಪ್ರಯತ್ನ ಮಾಡಿಸ್ತಾ ಇದ್ವಿ. ಸೊ ಇದು ಒಂದು ದೊಡ್ಡ ಸ್ಥಳ ಆಗುತ್ತೆ ಫ್ಯೂಚರ್ ಅಲ್ಲಿ. ಆ ವಡುಗನಂಬಿ ಬರೀ ತೀರ್ಥ ಮಾತ್ರ ಇಲ್ಲಿ ಬಿಟ್ಟಿಲ್ಲ, ಅವರೇ ಒಳಗಡೆ ಶ್ರೀಪಾದಗಳನ್ನ ನಾವು ನೋಡಿದ್ವಿ ಅಲ್ವಾ, ಆ ಶ್ರೀಪಾದಗಳನ್ನ ಅವ್ರ ಕೈಯಲ್ಲೇ ಪ್ರತಿಷ್ಠೆ ಮಾಡಿದರೆ. ವಡುಗನಂಬಿ ಕೈಯಲ್ಲೇ ಪ್ರತಿಷ್ಠೆ ಮಾಡಿರುವ ಏಕೈಕ ರಾಮಾನುಜ ಸ್ವಾಮಿ ಅವರ ಪಾದಗಳು ಇರೋ ಒಂದೇ ದೇವಸ್ಥಾನ ಇಡೀ ಪ್ರಪಂಚದಲ್ಲಿ. ರಾಮಾನುಜಾಚಾರ್ಯರು ತಮಿಳ್ನಾಡಲ್ಲೇ ಹುಟ್ಟಿದವರು, ತಮಿಳ್ನಾಡಲ್ಲೇ ಪರಮಪದ ಪ್ರಾಪ್ತಿ, ತಮಿಳ್ನಾಡಲ್ಲೇ ಎಷ್ಟೋ ಶಿಷ್ಯರುಗಳು. ಆದ್ರೂ ತಮಿಳ್ನಾಡಲ್ಲೋ ಆಂಧ್ರ ಅಲ್ಲೋ ಇಲ್ಲ ಇಡೀ ಪ್ರಪಂಚದಲ್ಲಿ ಭಾರತ ದೇಶದಲ್ಲೇ ಯಾವ ಜಾಗೆಯಲ್ಲೂ ರಾಮಾನುಜ ಸ್ವಾಮಿ ಪಾದಗಳಿಗೋಸ್ಕರ ಒಂದು ದೇವಸ್ಥಾನ ಇಲ್ಲ. ಏನೋ ಒಂದು ಸ್ವಲ್ಪ ಅವ್ರ ಪಾದಗಳ ಅಂತ ತೊಣ್ಣೂರಲ್ಲಿ ಒಂದು ಜಾಗೆ ಐತೆ, ಮತ್ತೆ ಮೇಲ್ಕೋಟೆಯಿಂದ 1 ಕಿಲೋಮೀಟರ್ ಅಲ್ಲಿ ಒಂದು ಕಲ್ಲ ಐತೆ, ಅದ ಮೇಲೆ ರಾಮಾನುಜ ಸ್ವಾಮಿ ಪಾದಗಳು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಒಂದು ದೇವಸ್ಥಾನ ಕಟ್ಟಿಸಿ ಆ ಪಾದಗಳಿಗೋಸ್ಕರ ಯಾರು ಮಾಡಿಲ್ಲ. ಒಂದು ಸ್ವಲ್ಪ ಸಮಯಗಳು ಅಷ್ಟೊಂದು ಪ್ರಭಾವಿತರಾಗಿ ಒಂದು ದೇವಸ್ಥಾನವನ್ನು ಕಟ್ಟಿದ್ದಾರೆ ಅಂದ್ರೆ ಯಾವೊಂದು ಗುರುಗಳಿಗೂ ಈ ತರ ಒಂದು ದೇವಸ್ಥಾನ ಇಲ್ಲ. ನಾವು ನಮ್ಮ ಮನೆಯಲ್ಲಿ ಒಂದು ಪಾದಗಳು ಇಟ್ಕೊಂಡು ಇದು ನಮ್ ಗುರುಗಳು ಪಾದ ಅಂತ ಹೇಳ್ಬೋದು. ಆದ್ರೆ ಇಷ್ಟು ದೊಡ್ಡ ದೇವಸ್ಥಾನ ಕಟ್ಟಕ್ಕೆ ಇನ್ನೊಂದು ಮಾಹಿತಿ ಈ ಟೈಮಲ್ಲಿ ನೆಕ್ಸ್ಟ್ ಜನರೇಷನ್ಗೆ ನಿಮ್ಗೆಲ್ಲ ನಾವು ತಿಳಿಸ್ತಾ ಇದ್ವಿ. ದೇವಸ್ಥಾನ ಅಂದ್ರೆ ಇಟ್ ಇಸ್ ನಾಟ್ ನಿಯರ್ಲಿ ಸಮ್ ಆರ್ಟ್ ಅಂಡ್ ಆರ್ಕಿಟೆಕ್ಚರ್. ನೋಡಿ ಹಳೆ ಕಾಲದಲ್ಲೇ ಏನೇನೋ ಟೆಕ್ನಾಲಜೀಸ್ ಆಯ್ತು, ಕಲ್ಲೆಲ್ಲ ಎಲ್ಲಿಂದೋ ತಗೋ ಬಂದಿದ್ರೆ, ಇದನ್ನ ಹೆಂಗೋ ಇವರು ಬಿಲ್ಡಿಂಗ್ ಕಟ್ಟಿದ್ರೆ, ಅದರಲ್ಲಿ ಆರ್ಟ್ ವರ್ಕ್ ಮಾಡಿದ್ರೆ, ಯಾವ ತರ ಟ್ಯಾಲೆಂಟ್ ಐತೆ ಅಂತ ಎಲ್ಲ ಹೇಳ್ತಾ ಇದ್ರೆ. ಎಲ್ಲ ಇರ್ಲಿ, ಇದಕ್ಕೆ ಎಷ್ಟು ಖರ್ಚಾಗುತ್ತೆ, ಎಷ್ಟು ಶ್ರಮ ಪಡ್ಬೇಕು. ಇಷ್ಟು ಶ್ರಮಗಳೆಲ್ಲ ಪಡೋದು ಯಾಕೆ? ಬರೀ ಒಂದು ಪಾದಗಳಿಗೋಸ್ಕರ ಅಂದ್ರೆ ಇಟ್ ಇಸ್ ನಾಟ್ ನಿಯರ್ಲಿ ಒಳಗಡೆ ಇರೋದು ಬರೀ ಒಂದು ಕಲ್ಲು ಇಲ್ಲ, ಬರೀ ಒಂದು ಆರ್ಟ್ ವರ್ಕ್ ಇಲ್ಲ. ಆ ಪಾದಗಳ ಒಳಗಡೆ ಇರೋ ಸತ್ಯ, ಹೌದು, ಅದ ಮೇಲೆ ಇರೋ ವಿಶ್ವಾಸ. ಸೊ ಒಬ್ಬರು ವಡುಗನಂಬಿ ಅವ್ರಿಗೆ ಮಾತ್ರ ವಿಶ್ವಾಸ ಇತ್ತಂದ್ರೆ ಅವ್ರು ಮಾತ್ರ ಒಂದು ಪಾದಗಳನ್ನ ಇಟ್ಕೊಂಡು ಅವ್ರು ಪೂಜೆ ಮಾಡ್ಬೋದು. ಆದ್ರೆ ಇಷ್ಟು ಜನಗಳನ್ನ ಸೇರಿಸಿ ಅವ್ರ ದ್ವಾರ ಇಷ್ಟು ದೊಡ್ಡ ದೇವಸ್ಥಾನಕನ್ನ ಕಟ್ಟಿದ್ರಂದ್ರೆ ಇವ್ರು ಎಲ್ರಿಗೂ ಆ ಸತ್ಯ ಮೇಲೆ ಒಂದು ವಿಶ್ವಾಸ ಆಯ್ತು. ಅಂದ್ರೆ ಕರ್ನಾಟಕದಲ್ಲಿ ಯಾವ ತರ ಎಷ್ಟು ಶ್ರೇಷ್ಠ ಮಕ್ಕಳು ಇದ್ರು ಅಂತ, ಜನಗಳು ಇದ್ರು ಅಂತ ನಾವು ನೋಡ್ಬೇಕು. ಅವರೆಲ್ಲ ಎಷ್ಟೋ ಶ್ರಮ ಪಟ್ಟು ಈ ತರ ಒಂದು ದೇವಸ್ಥಾನತನ್ನ ಕಟ್ಟಿಸಿ ಏಕೈಕ ಈಗ ಇದೆಲ್ಲ ತಮಿಳ್ನಾಡು, ಆಂಧ್ರ ಅಲ್ಲಿ ಸ್ವಲ್ಪ ಪ್ರಬಲ ಆಯ್ತಂದ್ರೆ ಲಕ್ಷೋಪಲಕ್ಷ ಜನಗಳು ಬರ್ತಾರೆ. ಹೌದು, ಯಾಕಂದ್ರೆ ಅಲ್ಲಿ ಅವ್ರದ್ದು ಟೀಚಿಂಗ್ಸ್ ಗೆ ಪ್ರಭಾವಿತರಾದವರು ಸಾಕಷ್ಟು ಜನ ಇದ್ದಾರೆ ತಮಿಳ್ನಾಡು ಆ ಕಡೆ ಎಲ್ಲ. ಹೌದು. ಸೊ ಇದು ಇಟ್ ಶುಡ್ ಗೋ ಟು ಅನ್ ಇಂಟರ್ನ್ಯಾಷನಲ್ ಪ್ಲಾಟ್ಫಾರ್ಮ್. ಇದನ್ನ ಯುನೆಸ್ಕೋ ಹೆರಿಟೇಜ್ ಸೈಟ್ ಹಾಕ್ಬೇಕು. ಹೆರಿಟೇಜ್ ಸೈಟ್ ಅಂದ್ರೆ ಒಂದು ದೊಡ್ಡ ಗೌರವ. ಆ ತರ ಈ ಸಾಲಗ್ರಾಮಕ್ಕೆ ಯುನೆಸ್ಕೋ ಹೆರಿಟೇಜ್ ಸೈಟ್ ಇದು ಆಗಿತ್ತಂದ್ರೆ ಇದನ್ ದ್ವಾರ ಸರ್ಕಾರಕ್ಕೂ ಎಷ್ಟೋ ಟೂರಿಸಂ ಅಲ್ಲಿ ಇನ್ಕಮ್ ಎಲ್ಲ ಬರುತ್ತೆ. ಮತ್ತೆ ಇಲ್ಲಿ ಅಕಾಡೆಮೀಸ್, ರಿಸರ್ಚ್ ಇನ್ಸ್ಟಿಟ್ಯೂಟ್ಸ್ ಇದೆಲ್ಲ ನಾವು ಮಾಡಿದೀವಿ ಅಂದ್ರೆ ಇನ್ನೂ ಹೆಚ್ಚು ಹೆಮ್ಮೆ ಆಗುತ್ತೆ ಈ ಊರಿಗೆ. ಈ ಊರಿನ ದ್ವಾರ ಇಡೀ ಕರ್ನಾಟಕ ಸ್ಟೇಟ್ ಪೂರ್ತಿ ಸರ್ಕಾರಕ್ಕೆ ಒಂದು ಹೆಮ್ಮೆ ಬರುತ್ತೆ ಭವಿಷ್ಯದಲ್ಲಿ ಅಂತ ನಾವು ನಂಬುತ್ತೀವಿ. ಅದಕ್ಕೆ ಎಷ್ಟು ನಾವು ಪ್ರಯತ್ನ ಮಾಡಬೇಕು.
ಮಾಡ್ತಾ ಇದ್ವಿ. ಹೌದು, ಹಿಂದೆ ಇದೆಲ್ಲ ನೀವ್ ಹೇಳಿದ್ರೆ ಏನು ಇರ್ಲಿಲ್ಲ, ಇಲ್ಲಿ ಫುಲ್ ಸಂಪೂರ್ಣವಾಗಿ ಕಟ್ಟಡ ಏನು ಇರ್ಲಿಲ್ಲ, ಒಂಥರ ಪಾಳು ಬಿದ್ದಂಗಿತ್ತು. ಇತ್ತೀಚಿನ ದಿನಗಳಲ್ಲಿ ಹೌದು, ಇದು ನಾವು ಬರಕ್ಕೆ ಹಿಂದೆ ಆವಾಗ MLA ಆಗ ಇರುವ ಸಾರಾ ಮಹೇಶ್ ಅವರು ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ದ್ವಾರ ಗ್ರಾಂಟ್ ಹಾಕ್ಸಿ ಚೆನ್ನಾಗಿ ಈ ದೇವಸ್ಥಾನತನ್ನ ಪುನರುದ್ಧಾರಣ ಮಾಡಿದ್ರು. ನೆಕ್ಸ್ಟ್ ನಾವು ಬಂದಾದ್ಮೇಲೆ, ಇಲ್ಲಿ ಪೀಠಾಧಿಪತಿ ಆಗಿದ್ದಾದ್ಮೇಲೆ ಈಗ ನಾವು ಇದನ್ನ ಮೇಂಟೈನ್ ಮಾಡ್ಕೊಂಡು ಇದನ್ನ ಡೆವಲಪ್ಮೆಂಟ್ ಮಾಡ್ಕೊಂಡು ಬಂಟಶಾಲಾ, ಅಡಿಗೆ ಮನೆ ಇಲ್ಲ, ಅಡಿಗೆ ಮನೆ ಮಾಡಿದ್ವಿ. ಬಂದಿದ್ದವ್ರಿಗೆ ಉಳ್ಕೊಳ್ಳಕ್ಕೆ ಜಾಗ ಇಲ್ಲ, ಅದೆಲ್ಲ ಮನೆ ಎಲ್ಲ ಮಾಡಿದ್ವಿ. ಎಲ್ಲ ಫ್ರೀ ಇಲ್ಲಿ ಸರ್ವಿಸಸ್. ಬಂದು ತುಂಬಾ ಒಂದು ಶಾಂತವಾದ ಪ್ರಶಾಂತವಾಗ ಇರೋ ಒಂದು ವಾತಾವರಣ ಇಲ್ಲಿ. ನಾವು ದೇವಸ್ಥಾನ ಅಂದ್ರೆ ಇದು ಈಗ ಸ್ವಲ್ಪ ದುರ್ಭಾಗ್ಯ ಅದು ಏನಂದ್ರೆ ನಮ್ ಹಿಂದೂ ಸಂಪ್ರದಾಯಗಳಲ್ಲಿ ದೇವಸ್ಥಾನ ಅಂದ್ರೆ ಒಂದು ಬಿಸ್ನೆಸ್ ಆಗ್ಬಿಟ್ಟಿದೆ. ಖಂಡಿತ ಬರೋವ್ರ ಹತ್ರ ದುಡ್ಡು ಇಸ್ಕೊಳ್ಳೋದು, ಮತ್ತೆ ನಾವು ಅವ್ರಿಗೆ ಮಾಹಿತಿಗಳು ಏನು ಹೇಳೋದಿಲ್ಲ. ಬಂದಿದ್ದವರ ಹತ್ರ ಬರೀ ಅವ್ರಿಗೆ ಯಾಕೆ ಬರ್ತಾ ಇದ್ವಿ ಅಂತ ಕೂಡ ಗೊತ್ತಿಲ್ಲ. ಏನೋ ಒಂದು ಮೂಢನಂಬಿಕೆ ತರ ಆಗಿಬಿಟ್ಟಿದೆ. ನಾವು ನಮ್ಮ ಪಾರಂಪರ್ಯ ಬಗ್ಗೆ ಎಲ್ರಿಗೂ ತಿಳಿಸ್ಬೇಕು. ಸೊ ಬರೋವ್ರ ಹತ್ರ ನಾವು ಹೇಳೋದೇನಂದ್ರೆ, ನೀವೇ ಕಾಣಿಕೆ, ಬರೋವರೇ ಕಾಣಿಕೆ. ನಿಮ್ಗೆ ಒಂದು ಪರಿವರ್ತನೆ ಆಗಿತ್ತಂದ್ರೆ ಅದಕ್ಕಿಂತ ಏನ್ ಬೇಕು? ಹೌದು, ಖಂಡಿತ. ನಾವು ನಮ್ ಸಂಪ್ರದಾಯ ಪಾರಂಪರ್ಯ ತನ್ನ ನಾವೇ ಕಾಪಾಡ್ಬೇಕು. ನಾವೇ ಆ ತರ ಬಟ್ಟೆಗಳು ಎಲ್ಲ ಕಟ್ಕೊಂಡು ಆ ತರ ಒಂದು ರೆಪ್ರೆಸೆಂಟೇಷನ್. ಈಗ ನಾನು ಒಂದು ಸಾಫ್ಟ್ವೇರ್ ಆರ್ಕಿಟೆಕ್ಟ್. ಇಫ್ ಯು ಗೋ ಬ್ಯಾಕ್ ಟು ಮೈ ಪರ್ಸನಲ್ ಬ್ಯಾಕ್ಗ್ರೌಂಡ್, ನಾನು ಹುಟ್ಟಿರೋದು ಎಲ್ಲ ವೈಷ್ಣವ ಪರಂಪರೆಯಲ್ಲಿ. ಆದ್ರೆ ನನಗೆ ಇದನ್ನ ಬಿಟ್ಟು ಏನೋ ಸಾಫ್ಟ್ವೇರ್ ಆರ್ಕಿಟೆಕ್ಟ್ ಅಂತ ನಾನು ಅಮೆರಿಕ ಎಲ್ಲ ವಿದೇಶಗಳೆಲ್ಲ ಹೋಗ್ಬಿಟ್ಟೆ. ಬಟ್ ಆದ್ಮೇಲೆ ದೇವರ ಕಟಾಕ್ಷ ನಮಗೆ ಒಳ್ಳೆ ಬುದ್ಧಿ ಕೊಡಿಸಿ ತಿರ್ಗ ನಾವು ಸಂಪ್ರದಾಯಕ್ಕೆ ಬಂದಿದ್ವಿ. ಆವಾಗ ನನಗೆ ಏನಂದ್ರೆ ಈ ತರ ಈ ನಾಮಗಳೆಲ್ಲ ಹಾಕೋದೆಲ್ಲ ತುಂಬಾ ನಾಚಿಕೆ ನನಗೆ. ಅಯ್ಯೋ, ಆಫೀಸಲ್ಲಿ ಹೋಗಿದೆ ಅಂದ್ರೆ ಅವ್ರು ಏನ್ ಅನ್ಕೊಳ್ತಾರೆ ಅಂತ. ಬಟ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ನನಗೆ ಒಂದು ಪರಿವರ್ತನೆ ಆಗಿ ಗುರು ಕಟಾಕ್ಷದಲ್ಲಿ ನಾವು ಯಾಕೆ ಎದುರ್ಕೊಂಡು ಇದೆಲ್ಲ ಬಿಡ್ಬೇಕು? ಇದು ನಮ್ಮ ಸಂಸ್ಕೃತಿ, ನಮ್ಮ ಹೆಮ್ಮೆ. ನಾನು ಹಾಕೊಳ್ತೀನಿ. ಸುಮಾರು ರಿಲಿಜನ್ಸ್ ನೋಡಿದ್ರಂದ್ರೆ ಅವ್ರಿಗೆ ಅದು ಹೆಚ್ಚು ಹೆಮ್ಮೆ ತರ ಅವರು ಅದನ್ನ ಪಾಲನೆ ಮಾಡ್ತಾ ಇದ್ರೆ. ಸೊ ವಿ ಶುಡ್ ಸ್ಟಾರ್ಟ್ ಫಾಲೋಯಿಂಗ್ ಅವರ್ ಟ್ರೆಡಿಷನ್ ಅಂತ ನನಗೆ ಬಂದಿದೆ. ಅದನ್ನ ಎಲ್ರಿಗೂ ನಾವು ತಿಳಿಸಿ, ಲೆಟ್ ಅಸ್ ಫಾಲೋ ಅವರ್ ಟ್ರೆಡಿಷನ್. ಯಾರೋ ಒಬ್ಬರು ಮಾಡಬೇಕು, ಯಾರು ಮಾಡೋದಿಲ್ಲ, ನಾವೇ ಮಾಡ್ಬೇಕು ಅಂತ ಅದನ್ನ ತಿಳಿಸಕ್ಕೋಸ್ಕರನೇ ನಾನು ಇಲ್ಲಿ ಇರೋದು. ಸೊ ಐ ಡೋಂಟ್ ಟೇಕ್ ಎನಿ ಮನಿ. ನಾನು ಪ್ರವಚನಗಳು ಕೊಡ್ತೀನಿ, ನನ್ನ ಶಿಷ್ಯರುಗಳಿದ್ದಾರೆ, ಅವರಿಂದ ನಾನು ಡೊನೇಷನ್ಸ್ ತಗೊಂಡೇ ಮಾಡ್ತಾ ಇದ್ದೀನಿ. ಬಂದಿದ್ದವರಿಗೆ ಖಂಡಿತ ಪ್ರಸಾದಗಳು ಕೊಡಿಸೋದು, ಸ್ಟೇ ಮಾಡಕ್ಕೆ ವ್ಯವಸ್ಥೆಗಳು, ಈಗ ದೇವಸ್ಥಾನತನ್ನ ಮೇಂಟೈನ್ ಮಾಡೋದು ಎಲ್ಲಾನು ನಾನು ನನ್ನ ಸ್ವಂತ ಖರ್ಚಲ್ಲೇ ಮಾಡ್ತಾ ಇದ್ದೀನಿ. ಅಂಡ್ ಐ ವಾಂಟ್ ಟು ಮೇಂಟೈನ್ ಇಟ್ ಲೈಕ್ ದಟ್. ಇದನ್ನ ಒಂದು ಕಮರ್ಷಿಯಲ್ ಸೆಂಟರ್ ಆಗ ಹಾಕ್ಬಾರ್ದು. ಯಾಕೆಂದ್ರೆ ಒಂದು ಗುರುಕುಲಕ್ಕೆ ಈ ತರ ಒಂದು ಪಾದಗಳು ಇರೋ ಒಂದೇ ದೇವಸ್ಥಾನ ಪ್ರಪಂಚದಲ್ಲಿ. ಇಲ್ಲಿ ಬಂದು ಎಲ್ಲರೂ ಒಳ್ಳೆ ವಿಷಯಗಳನ್ನ ಕಲ್ತ್ಕೊಂಡು ರಾಮಾನುಜಾಚಾರ್ಯರು ಎಷ್ಟು ದೊಡ್ಡ ರೆವಲ್ಯೂಷನರಿ ಅಂತ ತಿಳ್ಕೋಬೇಕು. ಅದ್ ಬಗ್ಗೆ ನಾನು ಹೇಳ್ತೀನಿ. ಬನ್ನಿ ಗುರುಗಳ. ಆಮೇಲೆ ನೀವು ಹೇಳಿದ್ರಿ ಶ್ರೀ ರಾಮಾನುಜಾಚಾರ್ಯರ ಪಾದಕ್ಕೆ ಇರ್ತಕ್ಕಂಥ ಪ್ರಪಂಚದ ಏಕೈಕ ಕ್ಷೇತ್ರ ಇದು ಅಂತ. ಸುಮಾರು ಕಡೆ ದೇವಸ್ಥಾನಗಳಿದೆ, ಸೊ ಅಲ್ಲೇ ನಾವು ಪಾದದ ದರ್ಶನ ಮಾಡಬಹುದು. ಹೌದು, ರಾಮಾನುಜಾಚಾರ್ಯರವರ ವಿಗ್ರಹ ಒಂದು ತಮಿಳುನಾಡಲ್ಲೇ ಒಂದು 10,000 ದೇವಸ್ಥಾನಗಳಲ್ಲಿ ಐತೆ. 10,000? ಅಲ್ಲಿ 33,000 ದೇವಸ್ಥಾನಗಳು ಸರ್ಕಾರ ಕೆಳಗಡೆ ಇದೆ. ಅದರಲ್ಲಿ ಹೆಚ್ಚು ಕಡಿಮೆ 10,000, ಅಟ್ಲೀಸ್ಟ್ 5,000 ದೇವಸ್ಥಾನಗಳು ಖಂಡಿತ ಇರಬಹುದು ರಾಮಾನುಜಾಚಾರ್ಯರದೇ. ವೈಷ್ಣವ ದೇವಸ್ಥಾನ, ಎಲ್ಲಾ ವಿಷ್ಣು ದೇವಸ್ಥಾನಗಳಲ್ಲೂ ರಾಮಾನುಜಾಚಾರ್ಯರು ಇರ್ತಾರೆ. ಅಲ್ಲೇ ಅವರ ಎಲ್ಲಾ ಕಡೆಯಲ್ಲ ಅವ್ರು ಇರ್ತಾರೆ. ಆದ್ರೆ ಅವರು ಯತಿ, ಈ ತರ ಒಂದು ತ್ರಿದಂಡಿ ಸನ್ಯಾಸಿ. ಈ ತ್ರಿದಂಡಿ ಸನ್ಯಾಸಿಗಳು ಯಾವಾಗ್ಲೂ ಯೋಗದಲ್ಲಿ ಇರಬೇಕು. ಯೋಗದಲ್ಲಿ ಅಂದ್ರೆ ಪದ್ಮಾಸನದಲ್ಲಿ ಅಂದ್ರೆ ಅವರು ಪಾದಗಳನ್ನ ಹಿಂಗೆ ಇಟ್ಕೊಂಡು ಕೂತಿದವಾಗಿದೆ. ಇದು ಎಲ್ಲಾ ದೇವಸ್ಥಾನಗಳು. ಇದು ಅವ್ರು ಹುಟ್ಟಿದ ಶ್ರೀಪೆರಂಬುದೂರ್ ಅಂತ ಸ್ಥಳದಲ್ಲಿ ಇರುವ ಅವರ ವಿಗ್ರಹ. ಅವರು ಇರುವಾಗಲೇ ಮಾಡಿದ ವಿಗ್ರಹ ಅದು. ನೋಡಿದ್ರಂದ್ರೆ ಕೂತ್ಕೊಂಡಿದ್ದಾರೆ. ಈ ತರ ಎಲ್ಲಾ ದೇವಸ್ಥಾನಗಳಲ್ಲೂ ಅವ್ರು ಕೂತ್ಕೊಂಡಿರೋಕ್ಕೋಸ್ಕರ ಅವರ ಪಾದಗಳನ್ನ ಎಲ್ಲೂ ದರ್ಶನ ಮಾಡಕ್ಕಾಗಲ್ಲ. ಇಲ್ಲೂ ಅವ್ರ ವಿಗ್ರಹ ತನ್ನ ಅವರು ಗಡುಗನಬ್ಬಿ ಇಲ್ಲೂ ರಾಮಾನುಜ ಸ್ವಾಮಿ ಅವರ ಪಾದಗಳನ್ನ ವಿಗ್ರಹತನ್ನ ಪ್ರತಿಷ್ಠೆ ಮಾಡಿದ್ರಂದ್ರೆ ಅವ್ರ ಪಾದಗಳನ್ನ ನಾವು ನೋಡಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರನೇ ಅವರ ಪಾದಗಳನ್ನ ಮಾತ್ರ ಅವರು ಪ್ರತಿಷ್ಠೆ ಮಾಡಿದ್ದಾರೆ. ಈ ಪಾದಗಳಿಗೆ ವಿಶೇಷ ಏನಂದ್ರೆ, ಈ ಪಾದಗಳನ್ನ ದರ್ಶನ ಮಾಡಿದ್ರಂದ್ರೆ
ಇಡೀ ಭಾರತ ದೇಶದಲ್ಲಿ ಎಲ್ಲ ಮುಖ್ಯ ವಿಷ್ಣು ದೇವಾಲಯಗಳನ್ನ ದರ್ಶನ ಮಾಡಿದಕ್ಕೆ ಸಮ. ಮತ್ತೆ ಗುರುಗಳೇ, ಸಾಕಷ್ಟು ಜನ ಶ್ರೀ ರಾಮಾನುಜಾಚಾರ್ಯರನ್ನ ಆದಿಶೇಷನ ಅವತಾರ ಅಂತೆಲ್ಲ ಹೇಳ್ತಾರೆ. ಹೌದು, ಕರೆಕ್ಟ್. ಅವರ ಆದಿಶೇಷ ಅವತಾರ ಅಂದ್ರೆ ಎಲ್ರಿಗೂ ಗೊತ್ತು. ಆದ್ರೆ ಬಲರಾಮ ಅವತಾರ ನಿಮ್ಗೆ ಗೊತ್ತಲ್ವಾ? ಹೌದು. ಕೃಷ್ಣಾವತಾರ ಸಮಯದಲ್ಲಿ ಬಲರಾಮರು ಅವತಾರ ಮಾಡಿದ್ದಾರೆ. ಎಲ್ಲರೂ ಅವರನ್ನ ಆದಿಶೇಷ ಅವತಾರ ಅಂತ ಹೇಳ್ತಾ ಇದ್ದಾರೆ. ಆದರೆ ಬಲರಾಮ ಅವತಾರ ದಶಾವತಾರದಲ್ಲಿ ಇದೆ. ದಶಾವತಾರದಲ್ಲಿ ಇದೆ ಅಂದ್ರೆ ಅವರು ವಿಷ್ಣು ದೇವರಾಗ ಇರಬೇಕು. ಅಂದ್ರೆ ಬಲರಾಮ ಅವತಾರದಲ್ಲಿ ಪುರಾಣಗಳಲ್ಲಿ ಏನಿದೆ ಅಂದ್ರೆ ಅವರು ಆದಿಶೇಷ ಮತ್ತೆ ಭಗವಂತ ಇಬ್ರು ಒಂದು ಮಿಕ್ಸ್ ಆಗಿ ಬಂದಿದ ಒಂದು ಅವತಾರ. ತೀರ್ಮಾನ ಬಲರಾಮ ಅವತಾರಕ್ಕೆ ಇದೆ. ಅದೇ ತರ ರಾಮಾನುಜಾಚಾರ್ಯರು ಬರೀ ಆದಿಶೇಷ ಅವತಾರ ಮಾತ್ರ ಇಲ್ಲ, ಅವರು ಭಗವಂತ ಅವತಾರ ಕೂಡ. ಸೊ ಆದ್ರೆ ಎಲ್ರಿಗೂ ಅದು ಅವರು ತಿಳಿಸಕ್ಕಾಗಲ್ಲ. ಈಗ ಒಂದು ಪ್ರಶ್ನೆ ಇರಬಹುದು, ಯಾಕೆ ಅವರು ತಿಳಿಸ್ಬೋದಲ್ವಾ? ಕೃಷ್ಣ ನಾನು ವಿಶ್ವರೂಪ ತೋರಿಸಿ ನಾನೇ ಭಗವಂತ ಅಂತ ಕೃಷ್ಣ ಪರಮಾತ್ಮ ಹೇಳಿದ್ರು. ಅದೇ ತರ ಹೇಳ್ಬೋದು ಅಂದ್ರೆ ಹೇಳಕ್ಕಾಗಲ್ಲ. ಅವರ ಟೈಮಲ್ಲಿ ಅದ್ವೈತಿಗಳು ಅದ್ವೈತ ಫಿಲಾಸಫಿಯನ್ನ ಫಾಲೋ ಮಾಡಿದವರು ಹೆಚ್ಚಿದ್ರು. ಅವರು ಎಲ್ಲರೂ ಏನ್ ಹೇಳಿದ್ರು ಅಂದ್ರೆ ನಾವೆಲ್ಲ ಆತ್ಮಗಳು ಇಲ್ಲ, ನಾವು ಬರೀ ನಾವೇ ಭಗವಂತ, ಅಹಂ ಬ್ರಹ್ಮಾಸ್ಮಿ, ನೀನು ದೇವರು ನಾನು ದೇವರು ನೀನು ದೇವರು ಅಂತ ಎಲ್ಲರೂ ಅವರವರು ದೇವರು ಅಂತ ಹೇಳ್ಬಿಟ್ರು. ಆ ಟೈಮಲ್ಲಿ ಬಂದು ನಾವು ದೇವರಿಲ್ಲ, ನಾವು ದೇವ್ರಿಗೆ ಸಮ ಆಗಕ್ಕಾಗಲ್ಲ, ದೇವರು ದೇವರೇ, ನಾವು ಆತ್ಮಗಳು, ಅವ್ರಿಗೆ ಸೇವಕರು ಅಂತ ತಿಳಿಸಕ್ಕೋಸ್ಕರ ಬಂದಿದ್ದವರು. ಇವರು ಬಂದ್ಬಿಟ್ಟು ಎಲ್ಲರನ್ನ ನೀವು ದೇವರಿಲ್ಲ ನೀವು ಆತ್ಮ ಅಂತ ಹೇಳ್ಬಿಟ್ಟು ನಾನು ದೇವರು ಅಂತ ಹೇಳಿದ್ರಂದ್ರೆ ಅವ್ರಿಗೆ ಏನಾಗುತ್ತಂದ್ರೆ, ನೀವು ನಮ್ ಫಿಲಾಸಫಿಯನ್ನ ಫಾಲೋ ಮಾಡ್ತಾ ಇದ್ರೆ, ನಾವು ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ತಾ ಇದ್ವಿ, ನೀವು ಅಹಂ ಬ್ರಹ್ಮಾಸ್ಮಿ ನೀವು ದೇವರು ಅಂತ ಹೇಳ್ತಾ ಇದ್ರೆ ನಮ್ ಫಿಲಾಸಫಿಯನ್ನ ಫಾಲೋ ಮಾಡಿ ಅಂತ ಹೇಳ್ತಾರೆ. ಸೊ ಅವರ ಟೈಮಲ್ಲಿ ಅವರು ಭಗವಂತ ಅವತಾರ ಅಂತ ಯಾರಿಗೂ ಹೇಳಕ್ಕೆ ಅವ್ರಿಗೆ ಅವಕಾಶ ಇಲ್ಲ, ಅವ್ರು ಹೇಳಬಾರ್ದು. ಆದ್ರೆ ಆ ಅವತಾರ ಹೇಳಲೇಬಾರ್ದು ಅಂದ್ರೆ ಯಾರಿಗೂ ಗೊತ್ತಾಗೋದಿಲ್ಲ. ಸೊ ಆತರ ಹೇಳಿರ ಒಂದೇ ಸ್ಥಳ ಈ ಸ್ಥಳ. ಅದಕ್ಕೆ ಈ ಊರಲ್ಲಿ ಇರೋರು ಮಾತ್ರ ಅವ್ರ ಪಾದಗಳನ್ನ ಸಾಕ್ಷಾತ್ ದರ್ಶನ ಮಾಡೋ ಭಾಗ್ಯ ಅಂತ, ಸಾಕ್ಷಾತ್ ದೇವರು ಅಂತ ಅನ್ಕೊಂಡು ಅದನ್ನ ಪ್ರತಿಷ್ಠೆ ಮಾಡಿದ್ರೆ. ಇನ್ನೊಂದು ಏನೋ ವಿಶೇಷ ನೋಡಿದ್ಯಾ ಅಲ್ಲಿ? ಬೇರೆ ಯಾರ ವಿಗ್ರಹ ಏನು ಅದೇ ಯಾವ ವಿಗ್ರಹನು ಕಾಣಿಸ್ತಾ ಇಲ್ಲ. ಈಗ ವೈಷ್ಣವ ದೇವಸ್ಥಾನ ಅಂತಂದ್ಮೇಲೆ ವಿಷ್ಣುವಿನ ಅವತಾರದ ವಿಗ್ರಹಗಳು ನಾವೆಲ್ಲರೂ ಎಲ್ಲಾ ಕಡೆ ನೋಡ್ತೀವಿ. ಸೊ ಇಲ್ಲಿ ಬರೀ ಪಾದ ಮಾತ್ರ ಇದೆ, ಲಕ್ಷ್ಮಿ ಇಲ್ಲ, ವಿಷ್ಣು ಇಲ್ಲ, ನರಸಿಂಹಸ್ವಾಮಿ ಇಲ್ಲ. ಅದೇ ವಿಶೇಷ. ಇಲ್ಲಿ ರಾಮಾನುಜ ಸ್ವಾಮಿ ವಿಷ್ಣು ದೇವರು, ಆ ಪಾದಗಳೇ ವಿಷ್ಣು ದೇವರು. ಸೊ ವಿಷ್ಣು ದೇವರು, ಲಕ್ಷ್ಮೀ ದೇವರು, ದ್ವಾರಪಾಲಕರು, ಗರುಡರು ಜಯ ವಿಜಯ ಯಾರು ಇಲ್ಲ. ಇಲ್ಲಿ ಜಯ ವಿಜಯಗಳು ಅವರ ಶಿಷ್ಯರುಗಳು ಕೆಳಗಡೆ ಇರೋರು, ಅವರೇ ಅಷ್ಟದಿಗ್ಗಜಗಳು. ಇಲ್ಲಿ ದೇವರು ಸಾಕ್ಷಾತ್ ರಾಮಾನುಜ ಸ್ವಾಮಿ ಅವರ ಪಾದಗಳು. ಸತ್ಯಂ ಸತ್ಯಂ ಪುನಃ ಸತ್ಯಂ ಯತಿರಾಜೋ ಜಗದ್ಗುರು ಅಂದ್ರೆ, ಯತಿರಾಜರು ಅಂದ್ರೆ ರಾಮಾನುಜಾಚಾರ್ಯರವರ ಹೆಸರು. ಅವರೇ ಜಗದ್ಗುರು ಅಂತ ಎಲ್ಲರೂ ಹೇಳುವುದು. ಅವರು ವೇದಗಳಿಗೆ ಭಾಷ್ಯ ಬರೆದಿದ್ರೆ, ಈಗ ಶಂಕರಾಚಾರ್ಯರು ಭಾಷ್ಯ ಬರೆದಿದ್ರೆ ಅದಕ್ಕೆ ಶಂಕರ ಭಾಷ್ಯ ಅಂತ ಹೆಸರು. ಮಧ್ವಾಚಾರ್ಯರು ಭಾಷ್ಯ ಬರೆದಿದ್ರೆ ಅದಕ್ಕೆ ಮಧ್ವ ಭಾಷ್ಯ ಅಂತ ಹೆಸರು. ರಾಮಾನುಜಾಚಾರ್ಯರು ಭಾಷ್ಯ ಬರೆದ್ಬಿಟ್ಟು ದಿಗ್ವಿಜಯಕ್ಕೋಸ್ಕರ ಎಲ್ಲಾ ಕಡೆಯಲ್ಲೂ ಹೋಗಿದ್ರು. ಆವಾಗ ಕಾಶ್ಮೀರಲ್ಲಿ ಇರೋ ಶಾರದಾ ಪೀಠ ಅಲ್ಲಿ ಭೇಟಿ ಮಾಡಿದ್ರು, ಅಲ್ಲಿ ಹೋಗಿದ್ರು. ಆವಾಗ ಆ ಸರಸ್ವತಿ ದೇವಿ ನಿಮ್ ಭಾಷ್ಯ ತನ್ನ ತೋರಿಸಿ ಅಂತ ಕೇಳಿದ್ರೆ, ಆ ಭಾಷ್ಯ ತನ್ನ ಅವರ ಹತ್ರ ತೋರಿಸಿದವಾಗ, ಈ ತರ ಒಂದು ಭಾಷ್ಯ ನಾನು ನೋಡಿಲ್ಲ, ಇದಕ್ಕೆ ನಾನೇ ನನ್ ಬಾಯಿ ಬಿಟ್ಟು ಹೆಸರು ಇಡ್ತೀನಿ ಅಂತ ಇದಕ್ಕೆ ಶ್ರೀ ಭಾಷ್ಯ ಅಂತ ಹೆಸರು ಇಟ್ಟಿದ್ರು. ರಾಮಾನುಜ ಭಾಷ್ಯ ಅಂತ ಹೆಸರು ಇಲ್ಲ ಅದಕ್ಕೆ. ಶ್ರೀ ಭಾಷ್ಯ ಅಂತ ಹೆಸರನ್ನ ಸರಸ್ವತಿ ದೇವಿ ಇಟ್ಟಿದ್ರು. ಅದೇ ಇವರಿಗೆ ಶ್ರೀ ಭಾಷ್ಯಕಾರರು ಅಂತ ಹೆಸರು ಬಂದ್ಬಿಟ್ಟಿದೆ. ಅದೇ ಭಾಷ್ಯಕಾರರು ದೇವಸ್ಥಾನ ಈಗ ಭಾಸ್ಕರ ಸ್ವಾಮಿ ದೇವಸ್ಥಾನ ಅಂತ ಆಗಿತ್ತು. ಅದೇ ಬ್ಯಾಕ್ಗ್ರೌಂಡ್, ಶ್ರೀ ಭಾಷ್ಯಕಾರರು ಅಂತ. ಆ ವೇದಗಳಿಗೆ ಭಾಷ್ಯ ಬರೆದಿದ್ದವರು ಈ ರಾಮಾನುಜಾಚಾರ್ಯರು. ಅವರ ಹೆಸರಲ್ಲೇ ಶ್ರೀ ಭಾಷ್ಯಕಾರರು ದೇವಸ್ಥಾನ ಅಂತ ಆಗಿದೆ. ಗುರುಗಳೇ, ಶ್ರೀ ರಾಮಾನುಜಾಚಾರ್ಯರನ್ನ ಜಗದ್ಗುರು ಅಂತ ನೀವು ಇಷ್ಟೊತ್ತರೆಗೂ ನಮ್ಗೆ ತಿಳಿಸ್ಕೊಟ್ರಿ. ಸೊ ಅವರ ಗ್ರಂಥಗಳು, ಅವರ ಒಂದು ಟೀಚಿಂಗ್ಸ್ ಏನಿದೆ ಅದು ನಮ್ಮ ಯಂಗ್ಸ್ಟರ್ಸ್ ಗಳಿಗೆ, ಈಗಿನ ಜನರೇಷನ್ ಅವ್ರಿಗೆ ಯಾವ ರೀತಿ ಒಂದು ಕನೆಕ್ಟ್ ಆಗುತ್ತೆ? ಖಂಡಿತ ಹೇಳ್ತೀನಿ. ಸತ್ಯಂ ಸತ್ಯಂ ಪುನಃ ಸತ್ಯಂ ಯತಿರಾಜೋ ಜಗದ್ಗುರು ಸಯೇವ ಸರ್ವಲೋಕಾನಾಂ ಉದ್ಧರ್ತ ನಾತ್ರ ಸಂಶಯ ಅಂತ ಹೇಳಿದ್ವಿ. ಅಂದ್ರೆ ಇವರು ಬಿಟ್ಟು ಬೇರೊಬ್ಬರು ಯಾರು ಜಗದ್ಗುರುವಾಗಿ ಇರಬಹುದು. ಬರೀ ಟೀಚಿಂಗ್ಸ್ ಇಲ್ಲ, ಇವರ ಲೈಫ್ ಸ್ಟೈಲ್ ಏನಂದ್ರೆ ಮೋಕ್ಷ, ಲಿಬರೇಷನ್, ಸಾಲ್ವೇಷನ್ ಅಂತ ಹೇಳುತ್ತಾರೆ. ಆ ಸಾಲ್ವೇಷನ್ಗೆ ಬರೀ ಬ್ರಾಹ್ಮಣ ಜನಗಳಿಗೆ ಮಾತ್ರ ಸಾಧ್ಯ ಅಂತ ಪ್ರಾಚೀನ ಪದ್ಧತಿ.
ಇದು ಎಲ್ಲ ಸಂಪ್ರದಾಯದಲ್ಲೂ, ಪ್ರೈಮರಿ ಸಂಪ್ರದಾಯ, ಹಳೆಯ ವೇದ ಸಂಪ್ರದಾಯಗಳಲ್ಲಿ ಅದ್ವೈತ ದ್ವೈತ ಎಲ್ಲದಲ್ಲೂ ನೋಡಿದ್ರಂದ್ರೆ ಮ್ಯಾಕ್ಸಿಮಮ್ ಬ್ರಾಹ್ಮಣರುಗಳಿಗೆ ಇದು ಅಧಿಕಾರ, ಹೆಂಗಸರಿಗೆ ಇಲ್ಲ, ಮತ್ತೆ ಜಾತಿಯಲ್ಲಿ ಇರೋರು ಹುಟ್ಟಿದವ್ರಿಗೆ ಇಲ್ಲ ಅಂತ ಹೇಳುತ್ತಾರೆ. ಆದರೆ ರಾಮಾನುಜರು ಅವರ ಕಾಲದಲ್ಲಿ ಈ ಮೋಕ್ಷ ಪ್ರಾಪ್ತಿ, ಈ ಸಂಸಾರದಿಂದ ಬಿಡುಗಡೆ ಆಗಿ ದೇವರ ಹತ್ರ ಹೋಗಿ ನಿರಂತರವಾಗ ಶಾಶ್ವತವಾಗ ಅವರ ಪಾದಗಳಲ್ಲಿ ಸೇವೆ ಮಾಡಕ್ಕೆ ಅಧಿಕಾರ ಎಲ್ಲ ಜೀವರಾಶಿಗಳಿಗೂ ಆಯ್ತೆ ಅಂತ ತಿಳಿಸಿದವರು ಶ್ರೀ ರಾಮಾನುಜಾಚಾರ್ಯರು. ಅದಕ್ಕೆ ಅವರು ಜಗದ್ಗುರು. ಅಂದ್ರೆ ಬರೀ ನಮ್ಗೆ ಮಾತ್ರ, ನಮ್ಮ ಬ್ರಾಹ್ಮಣ ಜನರಿಗೆ ನಾವು ವೇದಗಳು ಓದಿದ್ವಿ, ಭಾಷ್ಯ ಇದೆ, ಭಾಷ್ಯದನ್ನ ಸಂಸ್ಕೃತದಲ್ಲಿ ನಾವು ಓದಕ್ಕಾಯ್ತದೆ, ನಮಗೆ ಏನೋ ಒಂದು ಅನುಕೂಲ ಅಂತ ಇಲ್ಲ, ಎಲ್ಲಾ ಜನಗಳಿಗೂ ಇದು ಅನುಕೂಲ ಅವರ ಪಾದಗಳು. ಸೊ ಇದು ಒಂದು ದೊಡ್ಡ ಗುರುಸ್ಥಾನ. ಎಲ್ಲರೂ ಆತ್ಮ, ಒಳಗಡೆ ಇರೋದು ಆತ್ಮ. ಆತ್ಮಗೆ ಜ್ಞಾನ ಬೇಕು, ಶರೀರಕ್ಕೆ ಇಲ್ಲಿ ಇರೋ ವ್ಯವಹಾರಗಳು ಬೇಕು. ಈಗ ಮದುವೆ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂದ್ರೆ ಇದೆಲ್ಲ ಶರೀರ ವ್ಯವಹಾರಗಳು. ಮೋಕ್ಷ ಬಗ್ಗೆ, ಪ್ರಪಂಚ ರಹಸ್ಯಗಳು, ಮತ್ತೆ ಒಳ್ಳೆ ಗುಣಗಳು, ಇದಕ್ಕೆ ಶರೀರಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ, ಬರೀ ಆತ್ಮ. ಆತ್ಮಗೆ ಜ್ಞಾನ ಬಂದಿದಂದ್ರೆ ಈ ತರ ಬ್ರಾಡ್ ಮೈಂಡೆಡ್ನೆಸ್, ಮ್ಯಾಗ್ನಾನಿಮಿಟಿ, ಕಂಪ್ಯಾಷನ್ ಇದೆಲ್ಲ ಬರುತ್ತೆ. ಅದನ್ನ ತಿಳಿಸಿದವರು ರಾಮಾನುಜಾಚಾರ್ಯರು. ಸೊ ಅವರ ಅನುಗ್ರಹ ತಗೊಂಡು ಹೋಗಿದರಂದ್ರೆ ನೆಕ್ಸ್ಟ್ ಜನರೇಷನ್ ಅವರಿಗೆ ಬರೀ ಆಧ್ಯಾತ್ಮಿಕ ವಿಷಯಗಳು ಮಾತ್ರ ಅಲ್ಲ, ಲೌಕಿಕ ಎಜುಕೇಶನ್ ಅಲ್ಲೂ ಅವರು ಚೆನ್ನಾಗ ವಿದ್ಯಾವಂತರು ಆಗುತ್ತಾರೆ. ಅವ್ರಿಗೆ ಬರೀ ಈಗ ಒಂದು ಇಂಜಿನಿಯರಿಂಗ್ ಓದ್ಬಿಟ್ಟು ಹೋಗಿ ಎಲ್ಲೋ ಸಂಪಾದನೆ ಮಾಡಬೇಕು ಅಂತ ಇರುವುದು ಈಗ ರೂಢಿ. ಅದನ್ನ ದಾಟಿ ಲೌಕಿಕ ವಿಷಯಗಳಲ್ಲಿ ಚೆನ್ನಾಗಿ ಬಂದು ಆಧ್ಯಾತ್ಮಿಕ ವಿಷಯಗಳು ಅಪ್ಲೈ ಮಾಡಿ ಸೊಸೈಟಿಯಲ್ಲಿ ಡೂ ಸೋಷಿಯಲ್ ಸರ್ವಿಸ್ ವಿತ್ ಕಂಪ್ಯಾಷನ್, ಥಿಂಕಿಂಗ್ ದಟ್ ಇಟ್ ಈಸ್ ಯುವರ್ ಡ್ಯೂಟಿ. ನಿಮ್ ಕರ್ತವ್ಯ ಇದು ಮಾಡಕ್ಕೆ ನಮಗೆ ದೇವರು ಈ ಶರೀರ ತನಕ ಕೊಟ್ಟಿದ್ರು ಅಂತ ತಿಳಿಕೊಂಡು ನಾವು ಸಂಪಾದನೆ ಮಾಡಿರೋದನ್ನ ಎಲ್ರಿಗೂ ವಿನಿಯೋಗ ಮಾಡಿಸಿ, ಯಾರ್ಯಾರಿಗೆ ಅಧಿಕಾರಿಗಳು, ಯೋಗ್ಯತೆ ಇರೋವರಿಗೆ, ಬಡವರಿಗೆ, ಕಷ್ಟಪಡುವವರಿಗೆ, ಇದೆಲ್ಲ ಮಾಡುವುದೆಲ್ಲ ರಾಮಾನುಜಾಚಾರ್ಯರವರ ಲೈಫ್ ಸ್ಟೈಲ್. ಸೊ ಆಲ್ ರೌಂಡ್ ಒಂದು ಸೆನ್ಸಿಬಲ್ ಲೈಫ್ ಸ್ಟೈಲ್ ಅನ್ನ ಇವರ ಅನುಗ್ರಹ ನಾವು ಕಲ್ತ್ಕೋಬಹುದು. ಸೊ ನಾವು ಲೌಕಿಕ ಎಜುಕೇಶನ್ ಅಲ್ಲೂ ಚೆನ್ನಾಗಿ ಬರ್ಬೋದು, ವಿದ್ಯಾವಂತರಾಗ್ಬೋದು, ಆಧ್ಯಾತ್ಮಿಕ ವಿಷಯಗಳಲ್ಲೂ ವಿದ್ಯಾವಂತರಾಗ್ಬೋದು. ಬಟ್ ಯು ವಿಲ್ ಬಿಕಮ್ ಎ ವೆರಿ ಸಕ್ಸಸ್ಫುಲ್ ಅಂಡ್ ಸೆನ್ಸಿಬಲ್ ಸೋಲ್ ಪರ್ಸನ್ ಇನ್ ದ ಸೊಸೈಟಿ ವಿತ್ ದಿ ಗ್ರೇಸ್ ಆಫ್ ಶ್ರೀ ರಾಮಾನುಜಾಚಾರ್ಯ. ಅವರ ಅನುಗ್ರಹದಿಂದ ಒಬ್ಬರು ಈ ಸೊಸೈಟಿಯಲ್ಲಿ ಒಂದು ಒಳ್ಳೆ ಮನುಷ್ಯರಾಗಬೇಕು ಫಸ್ಟ್. ಅದೇ ಈಗ ತುಂಬಾ ದುರ್ಲಭ, ಅದೇ ಬೇಕಾಗಿರೋದು. ಯಾಕಂದ್ರೆ ಇವಾಗಿನ ಜನರೇಷನ್ ಅವ್ರಿಗೆ ಏನೀಗ ನಮ್ಗಾದ್ರೆ ನಮ್ ತಂದೆಯವ್ರು ಹೇಳ್ತಾರೆ, ನಮ್ ತಂದೆಯವ್ರಿಗೆ ನಮ್ ತಾತ ಹೇಳ್ತಿದ್ರು. ಬಟ್ ಇವಾಗ ನಾವು ನೆಕ್ಸ್ಟ್ ಜನರೇಷನ್ ಅವ್ರಿಗೆ ಹೇಳಕ್ ನಮ್ಗೆ ಏನು ಗೊತ್ತಿಲ್ಲ. ಈಗ ಗ್ಯಾಪ್, ಒಂದು ಗ್ಯಾಪ್ ಬಂದ್ಬಿಟ್ಟಿದೆ. ಅದು ಏನಂದ್ರೆ ಈ ವೇದಗಳು ಇದ್ರ ಬಗ್ಗೆ ಇರೋ ವಿಷಯಗಳೆಲ್ಲ ತಪಸ್ ಮಾಡಬೇಕು, ಧ್ಯಾನ ಮಾಡಬೇಕು. ಆದ್ರೆ ಲೌಕಿಕ, ದಟ್ ಈಸ್ ಯುವರ್ ಟುಡೇಸ್ ಎನ್ವಿರಾನ್ಮೆಂಟ್ ಆರ್ ಯುವರ್ ಟುಡೇಸ್ ಡೇ ಟು ಡೇ ಆಕ್ಟಿವಿಟೀಸ್, ದೇ ಆರ್ ಟೋಟಲಿ ಡಿಫ್ರೆಂಟ್. ಅದರಲ್ಲಿ ಕೂತ್ಕೊಂಡು ನಾನು ಧ್ಯಾನ ಮಾಡ್ತೀನಿ, 20 ವರ್ಷ ಕಾಡಲ್ಲಿ ಹೋಗಿ ಕೂತ್ಕೊಂಡು ನಾನು ಕಾಂಟಂಪ್ಲೇಷನ್ ಮಾಡ್ತೀನಿ ಅಂದ್ರೆ ಆಗಕ್ಕಾಗಲ್ಲ. ಸೊ ಇಟ್ಸ್ ಅ ವೆರಿ ಫಾಸ್ಟ್ ವೇ ಆಫ್ ಲಿವಿಂಗ್. ಅದರಲ್ಲಿ ಅಟ್ಲೀಸ್ಟ್ ಆತ್ಮ ಗುಣಗಳು ಅಂದ್ರೆ ಎಲ್ರಿಗೂ ಹೆಲ್ಪ್ ಮಾಡೋದು, ಯಾರ ಹತ್ರನೂ ದೋಷ ನೋಡಬಾರ್ದು, ಎಲ್ರೂ ಒಳ್ಳೆಯವರು ಅಂತ ಮನಸ್ಸಲ್ಲಿ ಇರಬೇಕು. ಏನೋ ಒಂದು ಕೆಟ್ಟದಾಯ್ತಂದ್ರೆ ಇದು ನಾವು ಮಾಡಿದ ಪಾಪಗಳು, ಅದಕ್ಕೋಸ್ಕರ ಬರ್ತಾ ಇದೆ ಅಂತ ಪಾಠ ಕಲ್ತ್ಕೊಂಡು ನಾವು ಅಟ್ಲೀಸ್ಟ್ ಇವತ್ತಿಂದ ಒಳ್ಳೆಯವರಾಗಿರ್ಬೇಕು ಅಂತ ಇರಬೇಕು. ಇದೆಲ್ಲ ತನ್ನ ಬಿಟ್ಬಿಟ್ಟು ಬರೀ ಮೂಢನಂಬಿಕೆಯಲ್ಲಿ ನಾನು ಅಭಿಷೇಕ ಮಾಡ್ತೀನಿ, ಹೋಮ ಸುಡಿಸ್ತೀನಿ, ಮತ್ತೆ ಪರಿಹಾರ ಮಾಡ್ತೀನಿ ಅಂತ ಎಲ್ರು ಆ ತರ ಹೋಗ್ತಾ ಇದಾರೆ. ಆದ್ರೆ ರಾಮಾನುಜ ಸಂಪ್ರದಾಯದಲ್ಲಿ ಇರೋರು ದೇವರ ಹತ್ರ ಬಂದು ನನಗೆ ಯಾಕೆ ಈ ತರ ಆಗುತ್ತೆ ಅಂತ ಕೇಳುದಿಲ್ಲ. ನಾವು ಮಾಡಿದ ಪಾಪಗಳಿಗೋಸ್ಕರ ಈ ತರ ನಮಗೆ ಆಗ್ತಾ ಇದೆ, ಇವತ್ತಿಂದ ಅಟ್ಲೀಸ್ಟ್ ನಮಗೆ ಒಂದು ಪರಿವರ್ತನೆ ಬರಬೇಕು, ಅದು ನಿಮ್ಮ ಅನುಗ್ರಹದಿಂದ ಬರಬೇಕು, ನಾವು ಒಳ್ಳೆ ವಿಷಯಗಳೇ ಮಾಡಬೇಕು. ಏನೇನ್ ಬರ್ತಾ ಇದೋ ಅದನ್ನ ನಾವು ಅಕ್ಸೆಪ್ಟ್ ಮಾಡ್ತೀವಿ, ಅಂಗೀಕಾರ ಮಾಡ್ತೀವಿ. ಅಟ್ಲೀಸ್ಟ್ ಇವತ್ತಿಂದ ಒಳ್ಳೆ ಮನುಷ್ಯರಾಗ ನಾವು ಇರಬೇಕು ಅಂತ ಪ್ರಾರ್ಥನೆ ಮಾಡ್ತೀವಿ ಅಂತ ಕೇಳಿದ್ರಂದ್ರೆ ಆಲ್ರೆಡಿ ಮಾಡಿದ ಪಾಪಗಳನ್ನ ಕ್ಷಮಾ ಮಾಡಿ ಎಲ್ಲ ಅನುಗ್ರಹನೂ ನಾವು ಇಲ್ಲಿಂದ ತಗೊಂಡು ಹೋಗ್ಬೋದು. ಆದ್ರೆ ದೇವಸ್ಥಾನಕ್ಕೆ ಈಗ ಬರುವರು ಆತರ ಪ್ರಾರ್ಥನೆಗಳು ಮಾಡೋದಿಲ್ಲ. ದೇವರ ಹತ್ರ ಹೋಗಿ ನಾನೇನ್ ಮಾಡಿದೆ, ಯಾರ್ಕೇನ್ ದ್ರೋಹ ಮಾಡಿದೆ ಅಂತೆಲ್ಲ ಕೇಳ್ತಾ ಇದ್ದಾರೆ. ಅದು ಸರಿ ಇಲ್ಲ. ಅದನ್ನ ತಿಳಿಕೊಳ್ಳೋದು ಈ ಸಂಪ್ರದಾಯದಲ್ಲಿ ಸಾಧ್ಯ. ಗುರುಗಳೇ, ನೀವು ಈ ಕ್ಷೇತ್ರದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ರಿ. ನಮ್ಗೆ ಇನ್ನೂ ಒಂದು ಹೆಚ್ಚು ಮಾಹಿತಿಗಳು ಸಿಗ್ಬೇಕು ಅಂದ್ರೆ ನಾವು ಎಲ್ಲಿ ಯಾವ್ದ್ರ ಮುಖಾಂತರ, ಇಂಟರ್ನೆಟ್ ಅಲ್ಲಿ ಸಿಗುತ್ತಾ ಅಥವಾ ಏನಾದ್ರು ಇಂಟರ್ನೆಟ್ ಅಲ್ಲಿ ಸಿಗೋದು, ಬಟ್ ಪ್ರಾಮಾಣಿಕವಾದ
ನಾವು ಈ ಶಿಲಾಶಾಸನಗಳು ಮತ್ತೆ ನಾನು ಹೇಳಿದೆ ಅಲ್ವಾ ಗುರು ಪರಂಪರಾ ಪ್ರಭಾವ ಈ ತರ ಗ್ರಂಥಗಳಿಂದ ತೆಗ್ದಿ ಒಂಚೂರು ನಮ್ ಕಲ್ಪನಾ ಕನಸು ಯಾವುದನ್ನ ಮಿಕ್ಸ್ ಮಾಡಿಲ್ಲ, ಪ್ಯೂರ್ ಒರಿಜಿನಲ್ ರೆಕಾರ್ಡ್ಸ್ ಏನಾಯ್ತು ಅದನ್ನೇ ಈ ಕನ್ನಡ ಬುಕ್ ಶ್ರೀ ಸಾಲಗ್ರಾಮ ವೈಭವ ಕ್ಷೇತ್ರ ವೈಭವ ಅಂತ ಈ ಬುಕ್ ಅಲ್ಲಿ ಬರೆದಿದ್ವಿ. ಸಂಪೂರ್ಣವಾಗ ರಾಮಾನುಜಾಚಾರ್ಯರು ಯಾವಾಗ ಬಂದಿದ್ರು, ಏನೇನ್ ನಡೀತಿತ್ತು, ಅವರ ಶಿಷ್ಯರು ಒಳಗನಂಬಿ ಅವರು ಯಾವ ತರ ರಾಮಾನುಜ ಸ್ವಾಮಿ ಅವರ ಪಾದಗಳೇ ದೇವರು ಅಂತ ನಂಬ್ಕೊಂಡು ಇದ್ರೆ ಅವರ ಲೈಫ್ ಅಲ್ಲಿ ಈವೆಂಟ್ಸ್ ವೈಭವಗಳು ಅದೆಲ್ಲ ಚರಿತ್ರ ಅದೆಲ್ಲ ಹಾಕಿದ್ವಿ ವಿತ್ ಆರ್ಟ್ ವರ್ಕ್. ಇದರಲ್ಲಿ ಇದು ಸಂಪೂರ್ಣ ಸಾಲಿಗ್ರಾಮ ಕ್ಷೇತ್ರದ ಬಗ್ಗೆ ಇದಾಯ್ತು ಅನ್ನೋದ್ರ ಬಗ್ಗೆ ಸಂಪೂರ್ಣ ಫುಲ್ ಕಂಪ್ಲೀಟ್ ವೈಭವ ಆಯ್ತು. ಇದು ಫಾರ್ ಫ್ರೀ, ಇದನ್ನ ನಾವು ಫ್ರೀ ಆಗ ಇಲ್ಲಿ ಬರೋರ್ಗೆ ಕೊಡ್ತಾ ಇದ್ವಿ. ಆಸ್ ಎ ಸೆಡ್ ವಿ ಡೋಂಟ್ ಟೇಕ್ ಎನಿ ಮನಿ. ಇದು ಎಲ್ರು ಯಾರು ಬೇಕೋ ಬರ್ಬೋದು. ರಾಮಾನುಜಾಚಾರ್ಯರವರ ಪಾದಗಳನ್ನ ಅಲಂಕಾರ ಮಾಡಿ ಅದನ್ನ ಇಲ್ಲಿ ಹಾಕಿದ್ವಿ. ಸೊ ಇದನ್ನ ಪೂಜೆ ಮನೆಯಲ್ಲಿ ಮಾಡಿಕೊಂಡು ಪೂಜೆನೂ ಮಾಡ್ಬೋದು. ಆ ತರ ಒಂದು ಶ್ರೇಷ್ಠವಾಗಿದೆ ಒಂದು ಗ್ರಂಥ ಇದು. ಸೊ ಇಟ್ ಇಸ್ ನಾಟ್ ಫಾರ್ ಸಮ್ ಕ್ಯಾಶುವಲ್ ಯೂಸ್, ಸೊ ಸಮ್ ಸೀರಿಯಸ್ ಯೂಸ್. ಇದು ಆರಾಧನೆ ಪೂಜೆನೇ ಮಾಡ್ಬೋದು. ಆ ತರ ಮಾಡಿದ್ವಿ. ಬಹಳ ವಿಶೇಷತೆಯಿಂದ ಕೂಡಿದೆ ಈ ಒಂದು ಕ್ಷೇತ್ರ ಮಾತ್ರ. ಈ ಬಡುಗನಂಬಿ ಮತ್ತೆ ದಾಶರಥಿ ಅವರ ಹೆಸರು ಹೇಳಿದ್ವಿ ಅಲ್ವಾ, ಅವರ ದೇವಸ್ಥಾನಗಳು ಇಲ್ಲಿ ಐತೆ. ಗುಡಿಗಳಿದೆಯಲ್ಲ, ಹೌದು. ಇದು ದಾಶರಥಿ ಅವರ ದೇವಸ್ಥಾನ. ಮತ್ತೆ ರಾಮಾನುಜ ಸ್ವಾಮಿ ಅವರ ಪುನರವತಾರ ವರವರ ಮುನಿಸ್ವಾಮಿ ಅವರು ಇದ್ದಾರೆ ಇದು ಒಳಗಡೆ. ಅಲ್ಲಿ ಆಂಧ್ರಪೂರ್ಣ ಸ್ವಾಮಿ ಬಡುಗನಂಬಿ ಅವರ ದೇವಸ್ಥಾನ ಅದು. ಅವರೇ ಈ ಒಂದು ಕ್ಷೇತ್ರದ ಸಂಸ್ಥಾಪಕರು. ಈ ದೇವಸ್ಥಾನತನ ಕಟ್ಟಿದವರು ಈ ಬಡುಗನಂಬಿ, ಅವರ ಶಿಷ್ಯರು. ಅವರ ಶಿಷ್ಯರು ಈ ಊರಲ್ಲಿ ಹುಟ್ಟಿದವರು. ಗುರುಗಳ ಇಂತಹ ಒಂದು ವೈಭವ ಇರ್ತಕ್ಕಂತ ಈ ಒಂದು ಕ್ಷೇತ್ರನ ಪರ್ಚೇಸ್ ಕೊಟ್ರಿ ಇಷ್ಟೊತ್ತರ್ಗು. ಬಟ್ ಇಲ್ಲಿ ಬರಕ್ಕೆ ದಾರಿನೇ ಕರೆಕ್ಟ್ ಆಗಿಲ್ಲ. ನಮಗೂ ಸ್ಟಾರ್ಟಿಂಗ್ ಗೊತ್ತಾಗ್ಲಿಲ್ಲ. ಅಲ್ಲಿಂದ ಹಂಗ್ ಬಂದ್ವಿ, ಆಮೇಲಿಂದ ಅವರಲ್ಲಿ ಹೇಳಿದ್ರು ದಾರಿ. ಸೊ ಏನಕ್ಕೆ ಈ ಒಂದು ಜಾಗ ಇಷ್ಟೊಂದು ಒಂದು ದೊಡ್ಡ ಸಮಸ್ಯೆ ಅದು. ಇದೇ ನಾವು ಸ್ವಲ್ಪ ಪ್ರಯತ್ನ ಮಾಡ್ತಾ ಇದ್ವಿ. ಇದು ದುರ್ಭಾಗ್ಯ ಅಂತ ಹೆಸರು ಹೇಳ್ಬೇಕು. ಯಾಕೆಂದ್ರೆ ಇದು ದಾರಿಯೇ ಇಲ್ಲ. ಇದು ಪಶ್ಚಿಮ ದಿಕ್ಕು. ಪಶ್ಚಿಮ ದಿಕ್ಕಲ್ಲಿ ದೇವಸ್ಥಾನಕ್ಕೆ ಪ್ರವೇಶನೇ ಇರಬಾರ್ದು. ಆಕ್ಚುಲ್ ಆಗಿ ಸ್ವಲ್ಪ ಅಬ್ಸರ್ವ್ ಮಾಡಿದಿರ ಅಂದ್ರೆ ಇದು ಕಾಂಪೌಂಡ್ ವಾಲ್. ಇದು ಕಾಂಪೌಂಡ್ ವಾಲ್ ಅನ್ನು ತೆಗ್ದಿ ಕ್ರೇನ್ ಒಳಗಡೆ ಬರಕ್ಕೋಸ್ಕರ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ಗೋಸ್ಕರ ಯೂಸ್ ಮಾಡಿದ ದಾರಿ ಇದು. ಕ್ರಿಯೇಟ್ ಮಾಡಿರೋದು ಕಾಂಪೌಂಡ್ ವಾಲ್ ಅನ್ನು ತೆಗ್ದಿ. ಬಟ್ ಇದು ಪ್ರಧಾನ ಪ್ರವೇಶ ಇಲ್ಲ. ಪ್ರಧಾನ ಪ್ರವೇಶ ಆ ಕಡೆ ಆಯ್ತು. ಅದೇ ಪ್ರಧಾನ ಪ್ರವೇಶ, ಅದೇ ಎಂಟ್ರೆನ್ಸ್. ಆದ್ರೆ ಈಗ ಅಲ್ಲಿಂದ ನಮಗೆ ಒಂದು ದಾರಿ ಇಲ್ಲ. ಸರ್ಕಾರದಿಂದ ನಮಗೆ ಒಂದು ದಾರಿ ಬೇಕು. ಮತ್ತೆ ಅದು ಮಾತ್ರ ಇಲ್ಲ, ಇನ್ನೊಂದು ದೊಡ್ಡ ಸಮಸ್ಯೆ ಏನಂದ್ರೆ ಈಗ ಈ ದೇವಸ್ಥಾನಕ್ಕೆ ಸರ್ಕಾರ ರೆಕಾರ್ಡ್ಸ್ ಅಲ್ಲಿ ಎಂಟ್ರಿಯೇ ಇಲ್ಲ. ಸರ್ವೆ ನಂಬರ್ 641 ಎನ್ನುವ ಸರ್ವೆ ನಂಬರ್ ಅಲ್ಲಿ ಈ ದೇವಸ್ಥಾನ ಇದೆ. ಆದ್ರೆ 641 ಅಂತ ನೀವು ನೋಡಿದ್ರಂದ್ರೆ ದಿಶಾಂಕ್ ಅಲ್ಲಿ ಸ್ಮಶಾನ ಅಂತ ಬರುತ್ತೆ. ಈ ಒಂದು ಜಾಗ ಸ್ಮಶಾನ ಅಂತ ಬರುತ್ತೆ. ಹೌದು, ಈಗಲೂ ನೀವು ಚೆಕ್ ಮಾಡಬಹುದು. RTC ನೋಡ್ಬೋದು. 6 ಎಕರೆ ಪೂರ್ತಿ ಬರೀ ಸ್ಮಶಾನ ಅಂತ ಇದೆ. ದೇವಸ್ಥಾನಕ್ಕೆ ಒಂದು ರೆಕಾರ್ಡ್ ಇಲ್ಲ. ಪಂಚಾಯತ್ ಅಲ್ಲಿ ಮಾತ್ರ ಒಂದು ಕಲ್ಲು ಕಟ್ಟಡ ಅಂತ ಇದೆ. ಇದೇ ಮಹಾಪ್ರವೇಶ, ಪ್ರಧಾನ ಪ್ರವೇಶ, ಹಳೆಯ ಪ್ರವೇಶ ಅದು. ಇದು ನಾವು ಮಾಡಿರೋದಿಲ್ಲ. ಈ ದೇವಸ್ಥಾನಕ್ಕೆ ಇದೇ ಪ್ರವೇಶ. ಇದು ದಕ್ಷಿಣ ದಿಕ್ಕು. ಇದರಿಂದ ಒಳಗಡೆ ಬರಬೇಕು. ಪಶ್ಚಿಮ ದ್ವಾರ ಒಳ್ಳೆಯದೇ ಇಲ್ಲ ದೇವಸ್ಥಾನಗಳಿಗೆ. ಬಟ್ ಈಗ ಮತ್ತೆ ನಮ್ಮ ಹತ್ರ ಏನು ಇಲ್ಲ. ನಾವು ವಿ ಆರ್ ನಾಟ್ ಆಸ್ಕಿಂಗ್ ಫಾರ್ ಎನಿ ಡೊನೇಷನ್ಸ್. ಅಟ್ಲೀಸ್ಟ್ ಈ ವ್ಯವಸ್ಥೆ ಸ್ವಲ್ಪ ಮಾಡ್ಕೊಡ್ಬೇಕು ಅಂತ ನಾವು ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡಿದ್ವಿ. ಅದು ನಡೀಬೇಕು ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ವಿ. ರಾಮಾನುಜಾಚಾರ್ಯರೇ ಅದನ್ನ ಮಾಡಿಸ್ಬೇಕು. ಯಾಕೆ ಅಂದ್ರೆ ಇಷ್ಟು ವೈಭವ ಅವರ ದೇವಸ್ಥಾನಕ್ಕೆ ಒಂದು ರೋಡ್ ಸಿಕ್ಕಿದಂದ್ರೆ ಚೆನ್ನಾಗ ಒಂದು ಪಾರ್ಕಿಂಗ್ ಎಲ್ಲ ಮಾಡಿ ಇಲ್ಲಿ ಇನ್ನು ಲೈಬ್ರರಿ ಫುಲ್ ಬೇಲಿ ತರ ಇದೆ. ಸೊ ಪ್ರಧಾನ ಎಂಟ್ರಿ ಇಲ್ಲೇ ಇದ್ದಿದ್ದು. ಪ್ರಧಾನ ಎಂಟ್ರಿ ಇಲ್ಲಿಂದ ಪ್ರದಕ್ಷಿಣೆ ಮಾಡ್ಕೊಂಡು ತಿರ್ಗಾ ಹಿಂಗೆ ಹೋಗ್ಬೇಕು. ಅದು ಪ್ರೈವೇಟ್ ದಾರಿ. ಅದು ಇನ್ನೊಂದು ಆಪೋಸಿಟ್ ತರ ಆಗ್ಲಿಲ್ವಾ? ಎಂಟ್ರಿ ಹಿಂಗಿದ್ಬಿಟ್ಟು ಗುಡಿ ಆಪೋಸಿಟ್ ತರ ಈ ತರ ಸುಮಾರು ದೇವಸ್ಥಾನಗಳಲ್ಲಿ ಇದೆ. ತಮಿಳ್ನಾಡಲ್ಲೇ ದೇವಸ್ಥಾನಗಳಲ್ಲಿ ಐತೆ. ಎಂಟ್ರಿಯಲ್ಲಿ ಈ ಕಡೆ ಹಿಂದ್ಗಡೆ ಎಂಟ್ರಿ, ಹಿಂದ್ಗಡೆಯಿಂದ ಅದೇ ತರ ಹಾಕಿದ್ರು. ಅದು ಏನೋ ಸ್ವಲ್ಪ ಕಾರಣಗಳು ಇದೆ. ಏನಂದ್ರೆ ಆ ಕಾಲದಲ್ಲಿ ಡ್ಯೂರಿಂಗ್ ದ ಇನ್ವೇಷನ್ ಅವರು ಫಸ್ಟ್ ಬಂದಿದ್ರಂದ್ರೆ ಬಾಕಲ್ ಏನೂ ಇಲ್ಲ, ಬರೀ ಗೋಡೆ ಏನೋ ಬಿಲ್ಡಿಂಗ್ ಅಂದ್ರೆ ಇದು ಆಕ್ಚುಲ್ ಎಂಟ್ರೆನ್ಸ್ ಇಲ್ಲ ಅಂತ ಬಿಟ್ಟು ಹೋಗ್ಬೋದು. ಅದಕ್ಕೆ ಗೋಪುರ ಏನೂ ಇಲ್ಲ ಇಲ್ಲಿ.
ಇದು ಆಲ್ರೆಡಿ ಪಾಳಾಗಿರೋದು, ಏನು ಇಲ್ಲ ಇಲ್ಲಿ ಅಂತ ಹೋಗುತ್ತಾರೆ. ನಾವು ಚೆನ್ನಾಗಿ ಎಂಟ್ರೆನ್ಸ್ ಎಲ್ಲ ತೋರಿಸಿದ್ವಿ ಅಂದ್ರೆ ಒಳಗಡೆ ಬರ್ತಾರೆ ಅಂತ ಏನೋ ಒಂದು ವಿಚಿತ್ರವಾದ ಒಂದು ಸೆಟಪ್ ಇದು. ಇದು ಸುಮಾರು ದೇವಸ್ಥಾನಗಳಲ್ಲಿ ನಾನು ನೋಡಿದೆ. ಏನೋ ಪ್ರೊಟೆಕ್ಷನ್ಗೋಸ್ಕರ ಏನೋ ಒಂದು ಇರಬಹುದು. ಮೈ ಸ್ಪೆಕ್ಯುಲೇಷನ್ ಇದು, ಬಟ್ ದೇರ್ ಕುಡ್ ಬಿ ಸಮ್ ಅದರ್ ರೀಸನ್ಸ್. ಈ ಒಂದು ಕ್ಷೇತ್ರದ ಬಗ್ಗೆ ಮಾಹಿತಿ ತಿಳಿಸ್ಕೊಟ್ರಿ, ಆದ್ರೆ ಇಲ್ಲಿಂದ ಒಂದು ಡಿಫೆಕ್ಷನ್ ಹೇಳಿದ್ರೆ ಒಂದು ದಾರಿ ಇಲ್ಲ ಸಂಪೂರ್ಣವಾಗಿ, ಅದು ಬರಕ್ಕಾಗಲ್ಲ, ಗೊತ್ತಾಗಲ್ಲ. ಸೊ ಏನ್ ಅಥಾರಿಟೀಸ್ ಏನಿದ್ದೀರಾ, ದಯವಿಟ್ಟು ಈ ಒಂದು ಕ್ಷೇತ್ರದ ಬಗ್ಗೆ ಗಮನ ಹರಿಸಿ ನಮ್ಮ ಇತಿಹಾಸನ ಉಳಿಸ್ಕೊಡಿ ಅಂತ ನಾವು ಕೇಳ್ಕೊತಾ ಇದೀವಿ. ಯಾಕಂದ್ರೆ ಇದೊಂದು ಬಹಳ ಮಹತ್ವಪೂರ್ಣವಾದಂತಹ ಒಂದು ಸನ್ನಿಧಿ ಅಂತ ಹೇಳ್ಬೋದು. ಇದನ್ನ ಸಾಕಷ್ಟು ಇಡೀ ಕರ್ನಾಟಕದಿಂದ ಇಡೀ ಪ್ರಪಂಚದಾದ್ಯಂತ ನಾವು ಹೇಳ್ತಾ ಹೋದ್ರೆ ಬಹುಶಃ ಇದೊಂದು ಕ್ಷೇತ್ರ ಅಷ್ಟೇ ನಮ್ಗೆ ಕಾಣಸಿಗೋದು. ಕರ್ನಾಟಕಕ್ಕೆ ಹೆಮ್ಮೆ, ದೊಡ್ಡ ಹೆಮ್ಮೆ. ಹೌದು ಗುರುಗಳ, ಇನ್ನೇನಾದ್ರೂ ಹೇಳೋದಿದ್ಯಾ? ಅಷ್ಟೇ, ಎಲ್ರಿಗೂ ಒಳ್ಳೇದಾಗ್ಲಿ. ಬಂದು ರಾಮಾನುಜಾಚಾರ್ಯರವರ ಪಾದಗಳನ್ನ ದರ್ಶನ ಮಾಡ್ಕೊಂಡು ಪರಿಪೂರ್ಣ ಅನುಗ್ರಹತನ್ನ ತಗೊಂಡು ಹೋಗಿ. ಇಲ್ಲಿ ಬಂದಿದ್ರಂದ್ರೆ ಇಫ್ ಯು ವಾಂಟ್ ಟು ಸ್ಟೇ ಫಾರ್ ಫ್ಯೂ ಡೇಸ್, ಅಲ್ಲಿ ಸ್ಟೇ ಮಾಡಕ್ಕೆ ಬಾಡಿಗೆ ಮನೆ ಐತೆ, ಇಲ್ಲೂ ಮನೆ ಐತೆ. ಸೊ ಯು ಕ್ಯಾನ್ ಸ್ಟೇ ಫಾರ್ ಫ್ರೀ. ನಾವು ಪ್ರಸಾದ ಎಲ್ಲ ಮಾಡ್ಕೊಡ್ತೀವಿ. ಇರ್ಬಿಟ್ಟು ಸ್ವಲ್ಪ ಮನಸ್ಸು ಯಾರ್ಯಾರಿಗೆ ಸ್ವಲ್ಪ ಮೈಂಡ್ ಫ್ರೀ ಆಗ್ಬೇಕು, ಸ್ವಲ್ಪ ನಿಮ್ದಿ ಬೇಕಂದ್ರೆ ಬರ್ಬೋದು. ಎನಿ ಟೈಮ್ ಯು ಆರ್ ಮೋಸ್ಟ್ ವೆಲ್ಕಮ್, ಸುಸ್ವಾಗತಂ. ಎಲ್ರಿಗೂ ಒಳ್ಳೇದಾಗ್ಲಿ. ಅಂಡ್ ದ ಸರ್ವಿಸಸ್ ಆರ್ ಫ್ರೀ. ನಾವೇನು ದುಡ್ಡು ಗಿಡ ಏನು ತಗೊಳ್ಳೋದಿಲ್ಲ. ಸೊ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ತುಂಬಾನೇ ಧನ್ಯವಾದಗಳು ಈ ಒಂದು ಕ್ಷೇತ್ರದ ಮಾಹಿತಿ ತಿಳಿಸ್ಕೊಟ್ಟಿದ್ಕೆ. ಎನಿ ಟೈಮ್. ವೀಕ್ಷಕರಿಗೂ ಅಷ್ಟೇ ಈ ಒಂದು ಕ್ಷೇತ್ರದ ಬಗ್ಗೆ ಗೊತ್ತಾಯ್ತು. ನೀವು ಬನ್ನಿ, ಎಲ್ಲರೂ ಈ ಒಂದು ಜಾಗದ ವಿಸಿಟ್ ಮಾಡಿ ಇಲ್ಲಿನ ಮಹಿಮೆನ ತಿಳ್ಕೊಳ್ಳಿ ಅಂತ ಹೇಳ್ತೀವಿ. ಧನ್ಯವಾದಗಳು ಗುರುಗಳೇ. ಧನ್ಯವಾದಗಳು. ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ, ಬರೀ ನಮ್ಮ ಹೆಮ್ಮೆ ಮಾತ್ರ ಅಲ್ಲ, ಅದು ನಮ್ಮ ಶಕ್ತಿ ಕೂಡ. ಇಂದಿನ ಪೀಳಿಗೆಯವರು ನಾವೆಲ್ಲರೂ ಭಗವಂತನ ಆರಾಧನೆ ಮಾಡ್ತೀವಿ. ಸೊ ಆರಾಧನೆ ಮಾಡುವುದರ ಜೊತೆಗೆ ಇಂಥ ಒಂದು ಧಾರ್ಮಿಕ ಸ್ಥಳಗಳಿಗೆ ಬಂದು ಸಾಕಷ್ಟು ಆಧ್ಯಾತ್ಮಿಕ ಜ್ಞಾನವನ್ನ ನಾವು ಪಡೆದುಕೊಳ್ಬೇಕು. ಯಾಕಂದ್ರೆ ಇಲ್ಲಿ ಕಲಿಯುವಂಥದ್ದು ತುಂಬಾ ಇದೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ನಿಮ್ಗೆ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನಿಮ್ಮ ಬೆಂಬಲ ನಮ್ಗೆ ಮುಖ್ಯ. ಸಬ್ಸ್ಕ್ರೈಬ್ ಕೂಡ ಮಾಡಿ. ಮುಂದಿನ ಒಂದು ವಿಡಿಯೋದಲ್ಲಿ ಇದೇ ತರ ಒಂದು ವಿಶೇಷವಾದ ಜಾಗ ಜೊತೆಗೆ ನಿಮ್ ಜೊತೆಗೆ ನಾನ್ ಸಿಗ್ತೀನಿ. ಅಲ್ಲಿವರೆಗೂ ಮಚ್ ಲವ್.